रावणचारी जय राधा माधवा कुंज विहारी जय राधा माधवा कुंज विहारी गौर प्रेमानंदी ओम विष्णुपाद परमहंस परिव्राजकाचार्य अष्टोत्तर शत श्री 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 इस डिवाइन ग्रेस अभय चरणारविंद भक्तिवेदांत स्वामी श्रील प्रभुपाद की जय, अनंत कोटि वैष्णव वृंद की जय, ग्रंथराज श्रीमद् भागवताम की जय। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्यं नरं चैव नरोत्तमं देवीं सरस्वतीं व्यासं ततो जयमुदीरये। नष्टप्रायेषु भद्रेषु अनित्यं भागवत सेवया भगवते उत्तम श्लोके भक्तिर्भवति नैष्टिकी। हरे कृष्णा। इस्कॉन ತುಮಕೂರು ಯಾತ್ರೆ की ಯಾರ್ಯಾರಿಗೆ ಕನ್ನಡ ಅರ್ಥ ಆಗೋದಿಲ್ಲ ಇಲ್ಲಿ? ಎವ್ರಿಬಡಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕನ್ನಡ ಹಿಯರ್? Is it? Two Matajis have come new, it seems. Who is it? You can understand Kannada? Mataji? Huh? नहीं. Kannada नहीं. You are from which part of India? कहाँ से हैं? झारखंड से. हरी हरी महाप्रभु गए थे एक बार वहाँ झारखंड फॉरेस्ट में. हरी हरी बेटियाँ. I don't know how they will understand. माधुरी माताजी थोड़ा साथ में बैठ के ट्रांसलेट करो ना. हो गए? हाँ, डू दैट नो. हु विल डू? यस, जानकी माता जी. सिट विद देम. आप इधर आइए, दोनों इधर आइए. हमारा माता जी ट्रांसलेट करेंगे हिंदी में या इंग्लिश में. आप भी आइए माता जी, आप भी आइए, वरना आपको समझ में नहीं आएंगे हमारे लोकल लैंग्वेज. ಶ್ರೀಮದ್ ಭಾಗವತದಿಂದ ನಮಗೆ ಮಾಹಿತಿ ಸಿಗುತ್ತೆ ಯಾವ ರೀತಿ ಪ್ರಹ್ಲಾದ್ ಮಹಾರಾಜರು ನವವಿಧ ಭಕ್ತಿ ಮಾರ್ಗ, 9 ರೀತಿಯ ಭಕ್ತಿ ಮಾರ್ಗದ ಬಗ್ಗೆ ತಿಳಿಸ್ಕೊಡ್ತಾರೆ. ಅದರಲ್ಲಿ ಇವತ್ತಿನ ದಿನ ವಂದನ, ಅದರ ಬಗ್ಗೆ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳೋಣ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ನಮಾಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿ ಇತಿ ನಾಮಿನೆ. ನಾಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ್ ಗದಾಧರ್ ಶಿವಾಸದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಗವದ್ಗೀತೆಯ ಬಗ್ಗೆ ಎಲ್ಲ ತಿಳ್ಕೊಂಡಿರ್ತೀರ, ಓದು ಇರ್ತೀರ. ಎಸ್ಪೆಷಲಿ ಭಗವದ್ಗೀತೆ 18.65, 18.66 ಇವೆರಡು ಶ್ಲೋಕಗಳನ್ನು ತುಂಬ ಗಾಢವಾಗಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಲೇಬೇಕು. ರೀಸನ್ ಈಸ್ ಶಾಸ್ತ್ರದಿಂದ ಮಾಹಿತಿ
ಸುಪ್ರೀಂ ಇನ್ಸ್ಟ್ರಕ್ಷನ್ ಅಂತ ಹೇಳ್ತಾರೆ. ಇವೆರಡು 18.65, 18.66. ದಯವಿಟ್ಟು ನೀವು ಓಪನ್ ಮಾಡಬೇಕು. ನೀವು ಅದು ಓಪನ್ ಮಾಡಿಲ್ಲ ಅಂದರೆ ಇಟ್ ಈಸ್ ಕಾಲ್ಡ್ ಎಸ್ ಸುಪ್ರೀಂ ಇನ್ಸ್ಟ್ರಕ್ಷನ್ಸ್. ಬಹಳ ಉತ್ತಮ ಮಟ್ಟದ ಸೂಚನೆ ಅಂತ ನಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಸುಪ್ರೀಂ ಸೀಕ್ರೆಟ್, ಬಹಳ ಗೌಪ್ಯ ಅಂತ ಹೇಳ್ತಾರೆ. ಎಲ್ಲರಿಗೂ ಸಿಗುವಂಥದ್ದಲ್ಲ. ನಾನು ನಿಮಗೆ ಹೇಳಿರ್ಬೋದು 18.65, 18.6 ಅಂತ, ಎಂಥ ಗೌಪ್ಯ ಅಂತ. ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೂ ಆಚಾರ್ಯರ ದಯೆ ಬೇಕು. ಅದಕ್ಕೆ ಅದು ಗೌಪ್ಯ. ಭಗವಂತನ ಆಶೀರ್ವಾದ ಬೇಕು ಒಳಗಿರೋವನಿಂದ. ಇಲ್ಲ ಅಂದರೆ ಅದು ಸೀಕ್ರೆಟೇ. ಇಟ್ ಇಸ್ ಎ ಸುಪ್ರೀಂ ಸೀಕ್ರೆಟ್ ಆ್ಯಂಡ್ ಮೋಸ್ಟ್ ಕಾನ್ಫಿಡೆನ್ಷಿಯಲ್ ನಾಲೆಡ್ಜ್. ಬಹಳ ಬಹಳ ಒಂದು ರೀತಿಯ ಗೌಪ್ಯವಾದ ವಿಷಯ ಅಂತೆ. ಯಾವುದು? 18.65, 18.66. ಮನ್ಮನಾ ಭವ ಮದ್ಭಕ್ತು. ಯು ಮೈಟ್ ಹ್ಯಾವ್ ಹರ್ಡ್, ನೋ? ಆ್ಯಂಡ್ ದೆನ್ ಸರ್ವಧರ್ಮನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, 18.66. ಟು ಮೋಸ್ಟ್. ಇವೆರಡು ಶ್ಲೋಕಗಳನ್ನು ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ, ಭಗವದ್ಗೀತಾ ಅವರಿಗೆ ಅರ್ಥ ಆಯಿತು, ವೇದಶಾಸ್ತ್ರಗಳು ಅವರಿಗೆ ಅರ್ಥ ಆಯಿತು. ಶ್ರೀಮದ್ ಭಾಗವದ್ಗೀತಾ ಕೀ. ಯಾಕೆ ಈ ರೀತಿ 18.65, 18.66? ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕನ್ನಡ ಮಾತಾಜಿ? आपको ಕನ್ನಡ ಮಾಲೂಮ್ है? ಹಿಂದಿ ಕನ್ನಡ? ಎಸ್ ಎಸ್, ಐ ಆಮ್ ಆಸ್ಕಿಂಗ್ ಯು. ಕನ್ನಡ ಬರುತ್ತಾ? ಓಕೆ. You should understand these beautiful things which Srila Prabhupada has told. That's the reason. ಯಾಕೆ ಈ ರೀತಿ ಗೌಪ್ಯ, ಬಹಳ ಶ್ರೇಷ್ಠ ಅಂತ ಹೇಳಿದ್ದಾರೆ ಅಂದರೆ, ಈ ಎರಡು ಭಗವಂತ ಹೇಳಿದ ಅರ್ಥ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸರ್ವಧರ್ಮನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಸರೆಂಡರ್ ಅನ್ ಟು ಮೀ, ಸರೆಂಡರ್ ಅನ್ ಟು ಮೀ. ವಾಟ್ ಡು ಯು ಮೀನ್ ಬೈ ಸರೆಂಡರ್? ಶರಣಾಗತಿ ಅಂದರೆ ಏನು? ಖಂಡಿತ ಅರ್ಥ ಮಾಡ್ಕೋಬೇಕು. ಶರಣಾಗತಿ, ಶ್ರೀಲ ಪ್ರಭುಪಾದ ಹೇಳ್ತಾರೆ, ಫಾಲೋಯಿಂಗ್ ದ ಇನ್ಸ್ಟ್ರಕ್ಷನ್ಸ್ ಆಫ್ ದ ಲಾರ್ಡ್ ಈಸ್ ಶರಣಾಗತಿ. ಭಗವಂತನ ಉಪದೇಶಗಳನ್ನು, ಭಗವಂತನ ಮಾತುಗಳನ್ನು ಪರಿಪಾಲನೆ ಮಾಡುವುದೇ ಧರ್ಮ ಅಥವಾ ಶರಣಾಗತಿ, ಸರೆಂಡರ್. ಅರ್ಥ ಮಾಡ್ಕೋಬೇಕು. ಇಲ್ಲಿ ಪ್ರಹ್ಲಾದ್ ಮಹಾರಾಜರು 7ನೇ ಕ್ಯಾಂಟೋಲಿ ಹೀ ಈಸ್ ಟಾಕಿಂಗ್ ಅಬೌಟ್ ದೀಸ್ ಶರಣಾಗತಿ ಪ್ರಿನ್ಸಿಪಲ್ಸ್. ಯಾವ ರೀತಿ ನಾವು, ಭಗವಂತ ಏನೋ ಹೇಳ್ಬಿಟ್ಟ, ಮಾಮೇಕಂ ಶರಣಂ ವ್ರಜ, ನನಗೆ ಶರಣಾಗತಿ ಆಗಿ, ಫಾಲೋ ಮೈ ಇನ್ಸ್ಟ್ರಕ್ಷನ್ಸ್. ಬಟ್ ಹೌ ಟು ಫಾಲೋ ದೋಸ್ ಇನ್ಸ್ಟ್ರಕ್ಷನ್ಸ್, ಯಾವ ರೀತಿ ಫಾಲೋ ಮಾಡ್ಬೋದು ಅನ್ನೋದು ಪ್ರಹ್ಲಾದ್ ಮಹಾರಾಜರು ತುಂಬ ಚೆನ್ನಾಗಿ ಭಾಗವತ ಕ್ಯಾಂಟೋ 7 ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದಾರೆ. 9 ವಿಧವಾದ ಭಕ್ತಿಯೋಗದ ಪ್ರಾಸೆಸಸ್ ಅಥವಾ ರೀತಿ ನೀತಿಗಳಿರುತ್ತಲ್ಲ, ದಟ್ ಈಸ್ ಸೆಟ್ ಟು ಬಿ ಪ್ಯೂರ್ ಭಕ್ತಿ ಆರ್ ಪ್ಯೂರ್ ಡಿವೋಷನಲ್ ಸರ್ವಿಸ್ ಅಂತ ಪ್ರಭುಪಾದರು ಬರೀತಾರೆ. ಒಬ್ಬ ವ್ಯಕ್ತಿ ಪರಿಶುದ್ಧ ಭಕ್ತಿಯನ್ನು ಅಳವಡಿಸ್ಕೋತಾ ಇದ್ದಾನೆ ಅವರ ಜೀವನದಲ್ಲಿ ಅಂತ ಹೇಳಿದ್ರೆ, ಈ 9 ವಿಧವಾದ ಭಕ್ತಿಯೋಗದ ಪ್ರಾಸೆಸಸ್ಸನ್ನು ಪರಿಪಾಲನೆ ಮಾಡ್ತಾ ಇರ್ತಾನೆ. 9 ಮಾಡ್ತಾ ಇರ್ಬೋದು, 8 ಮಾಡ್ಬೋದು, 7, 6, 5, 4 ಅಟ್ಲೀಸ್ಟ್ ಒಂದಾದರೂ ಮಾಡಲೇಬೇಕು ರೀ. ಶ್ರವಣ, ಇವತ್ತೆಲ್ಲ ಕೂತ್ಕೊಂಡು ಏನು ಮಾಡ್ತಿದ್ದೀರಾ ನೀವು? ಕೇಳ್ತಾ ಇದ್ದೀರಾ, ಶ್ರವಣ ಮಾಡ್ತಾ ಇದ್ದೀರಾ. ಅದನ್ನೇ ಪರೀಕ್ಷಿತ್ ಮಹಾರಾಜರು ಮಾಡಿ ಉದ್ಧಾರ ಆಗಿ ವೈಕುಂಠ ಹೋಗ್ಬಿಟ್ರು. ಕೀರ್ತನ, ಭಗವಂತನ ಬಗ್ಗೆ ಸುಖಮುನಿಗಳು ಚೆನ್ನಾಗಿ ಉಚ್ಚಾರಣೆ ಮಾಡಿ ಮಾಡಿ ಭಾಗವತ ಹೇಳಿ ಉದ್ಧಾರ ಆಗಿ ಹೋಗ್ಬಿಟ್ರು. ಇದು ಆಗಿದಂತಹ ಸುಖಮಣಿಗಳು ಹೇಳ್ತಾರಲ್ಲ, ಇದು ಹೇಳಿದಂತಹ ಜಾಗ ಹರಿದ್ವಾರದಿಂದ ಒಂದು 120 ಕಿಲೋಮೀಟರ್ಸ್, ಎ ಪ್ಲೇಸ್ ನೋನ್ ಆಸ್ ಶುಕ್ರತಾಳ್ ಅಂತ. ಸಮ್ ಹೌ ಐ ಗಾಟ್ ದ ಫಾರ್ಚೂನ್ ಆಫ್ ಗೋಯಿಂಗ್ ಟು ದಟ್ ಪ್ಲೇಸ್. ಆ ಮರ ಇನ್ನೂ ಅಲ್ಲೇ ಇದೆ ಪ್ರಭು, ಅಪ್ರಮೇಯ ಪ್ರಭು, ವೇರ್ ದ ಭಾಗವತಮ್ ವಾಸ್ ಸ್ಟಾರ್ಟ್. ಆ ಮರ ಇನ್ನೂ ಅಲ್ಲೇ ಇದೆ, ಆ ಮರ ಇದೆ. ಸುಖಮುನಿ ಈಸ್ ಎ ಪ್ಯಾರೆಟ್, ಕರೆಕ್ಟ್? ಶುಕ ಈಸ್ ಎ ಪ್ಯಾರೆಟ್, ಈಸ್ ಎ ಪ್ಯಾರೆಟ್ ಆಫ್ ರಾಧಾರಾಣಿ. ದಟ್ ಈಸ್ ವೈ ನೀವು ಅಲ್ಲಿ ಶುಕ್ರತಾಳಕ್ಕೆ ಹೋಗಿ ಹಿಂಗೆ ಮೇಲ್ಗಡೆ ನೋಡಿದ್ರೆ ಕಂಪ್ಲೀಟ್ಲಿ ಫಿಲ್ಡ್ ವಿತ್ ಪ್ಯಾರೆಟ್ಸ್. ಫುಲ್ಲಿ ಪ್ಯಾರೆಟ್ಸ್. ದ ಟ್ರೀ ಇಸ್ ಫುಲ್ಲಿ ಫಿಲ್ಡ್ ವಿತ್ ಪ್ಯಾರೆಟ್ಸ್. ಶುಕ್ರತಾಳ್, ಯು ಶುಡ್ ಗೋ. ಯಾವಾಗಾದರೂ ನಮ್ಮ ಜಗನ್ಮೋಹನ್ ಪ್ರಭು ಹರಿದ್ವಾರ್ ಋಷಿಕೇಶ್ ಹತ್ರ ಹೋದರೆ 120 ಕಿಲೋಮೀಟರ್ಸ್, ಐ ಥಿಂಕ್ ಇಟ್ ಈಸ್ ಮುಜಫರ್ ನಗರ್, ಐ ಥಿಂಕ್ ಡಿಸ್ಟ್ರಿಕ್ಟ್. ಅಲ್ಲಿ ಹೋಗಿ ನೀವು ಶುಕ್ರತಾಳ್, ಬ್ಯೂಟಿಫುಲ್ ಪ್ಲೇಸ್ ಆನ್ ದ ಬ್ಯಾಂಕ್ ಆಫ್ ಗಂಗಾ. ದಟ್ ಈಸ್ ವೇರ್ ಭಾಗವತಮ್ ವಾಸ್ ಟೋಲ್ಡ್. ಭಕ್ತಿ ವಿನೋದ್ ಠಾಕೂರರು ಅಷ್ಟೇ ಒಂದು ತುಂಬ ದಿನ ಬಂದು ಅಲ್ಲಿ ಸಾಧನೆ ಮಾಡಿ ಮತ್ತೆ ಅವರಿಗೆ ಬೆಂಗಾಲಿಗೆ ಹೋಗಿ ಪ್ರಚಾರ ಶುರು ಮಾಡೋದಾಯಿತು. ಹಿ ಹಸ್ ಗಾನ್ ದೇರ್, ಟೇಕನ್ ಶೆಲ್ಟರ್ ಆಫ್ ದಟ್ ಬ್ಯೂಟಿಫುಲ್ ಪ್ಲೇಸ್. ಹೋಗಬೇಕು. ಸೊ ಸುಖಮುನಿಗಳು ಹೇಳಿ ಹೇಳಿ ಉದ್ಧಾರ ಆದರು.
ಇವತ್ತೊಂದು ದಿನ ಇನ್ನೂ ಅದೇ ರೀತಿ ಹೇಳಿದೆ. ಶ್ರವಣ ಕೀರ್ತನ, ಸ್ಮರಣ ವಂದನ, ಪಾದ ಸೇವನ ದಾಸರೆ, ಪೂಜನ ಸಖಿಜನ ಆತ್ಮನಿವೇದನ. ಅದ್ರ ಬಗ್ಗೆ ಎಲ್ಲ ನಾವು ಎಷ್ಟು ಹೋಗೋದು ಬೇಡ. ಇವತ್ತಿನ ದಿನ ನಾವು ಸ್ವಲ್ಪ ಫೋಕಸ್ ಮಾಡ್ತಾ ಇರೋದು ವಂದನ ಬಗ್ಗೆ. ವಂದನ ಮೀನ್ಸ್ ಪ್ರೇಯಿಂಗ್ ಟು ದೇರ್ ಲಾರ್ಡ್ಶಿಪ್ಸ್. ಭಗವಂತನಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸುವಂಥದ್ದು. ಇವತ್ತು ನಾವೆಲ್ಲ ಕೀರ್ತನೆ ಮಾಡಿದ್ವಲ್ಲ, ಯಶೋಮತಿ ನಂದನ, ಶ್ರೀಕೃಷ್ಣ ಚೈತನ್ಯ, ಹರೇ ಕೃಷ್ಣ, ದೀಸ್ ಆರ್ ಆಲ್ ದ ಪ್ರೇಯರ್ಸ್ ಆ್ಯಕ್ಚುಲಿ ಬೇಸಿಕಲಿ. ಇಂತಹ ಒಂದು ನವವಿಧ ಭಕ್ತಿ ಮಾರ್ಗದ ಒಂದು ವಿಷಯದಲ್ಲಿ ಸದ್ಗತಿ ಪಡೆದಂತಹ ಮಹಾನೀಯರು ಅಕ್ರೂರ ಪ್ರಭು, ಶ್ರೀ ಅಕ್ರೂರ ಪ್ರಭು ಕೀ. ಅವರ ಬಗ್ಗೆ, ಅವರ ಸ್ವಲ್ಪ ಪ್ರಾರ್ಥನಾ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ. ಆಚಾರ್ಯರು ಹೇಳ್ತಾರೆ, ಪ್ರೇಯರ್ಸ್ ಅನ್ನೋದು ಇಟ್ಸ್ ಎ ಪ್ರೈವೇಟ್ ಟಾಕ್ ಬಿಟ್ವೀನ್ ದ ಲಾರ್ಡ್ ಆ್ಯಂಡ್ ದ ಡಿವೋಟೀಸ್. ಬಹಳ ಒಂದು ರೀತಿಯ ಆತ್ಮೀಯ ಮಾತುಗಳು. ಭಗವಂತ ಮತ್ತು ಭಕ್ತನಲ್ಲಿ ಒಂದು ರೀತಿಯ ವೆರಿ ಇಂಟಿಮೇಟ್ ಟಾಕ್. ಅರ್ಥ ಮಾಡ್ಕೋಬೇಕು ಪ್ರೇಯರ್ಸ್ ಅಂದರೆ. ಸ್ಕಂದ ಪುರಾಣದಲ್ಲಿ ಎಷ್ಟು ಚೆನ್ನಾಗಿ ಗ್ಲೋರಿಫೈ ಮಾಡುತ್ತೆ ಪ್ರೇಯರ್ಸ್ ಬಗ್ಗೆ ಅಂದರೆ, ಯಾವ ಭಕ್ತನ ನಾಲಿಗೆಯಲ್ಲಿ ಯಾವಾಗಲೂ ಪ್ರೇಯರ್ಸ್, ಪ್ರಾರ್ಥನೆಗಳು ಇರುತ್ತಲ್ಲ, ಅತ್ಯಂತ ಶ್ರೇಷ್ಠ ಸೈಂಟ್ಲಿ ಪರ್ಸನ್ಸ್ ಅಂತ ಹೇಳ್ತಾರಲ್ಲ, ಮುನಿಗಳು ಅಂತ ಹೇಳ್ತಾರಲ್ಲ, ಅವರಿಂದ ಹೊಗಳಿಸ್ಕೊತಾನಂತೆ. ಹಾಗೂ ಈಸ್ ವರ್ಷಿಪಲ್ ಬೈ ದ ಡಿಮಿಗಾಡ್ಸ್. ದೇವತೆಗಳು 33 ಕೋಟಿ ದೇವತೆಗಳು ಅವನಿಗೆ ಪೂಜೆ ಮಾಡ್ತಾರಂತ್ರಿ. ಈಸ್ ವರ್ಷಿಪಬಲ್ ಬೈ ದ ಡಿಮಿಗಾಡ್ಸ್. ದಟ್ ಈಸ್ ವೈ ಭಗವಂತನ ಹೆಸರು, ಭಗವಂತನ ನಾಮ, ಅವನ ಪ್ರಾರ್ಥನೆಗಳು ಯಾವಾಗಲೂ ರೆಡಿ ಇರಬೇಕ್ರಿ. ಎಲ್ಲಿ ರೆಡಿ ಇರಬೇಕು? ನಾಲಿಗೆ ಮೇಲೆ. ಹರಿನಾಮ ಜಿಹ್ವೆಯಲ್ಲಿರಬೇಕು. ನರನಾದ ಮೇಲೆ ಹರಿನಾಮ ಜಿಹ್ವೆಯಲ್ಲಿರಬೇಕು. ಪುರಂದರದಾಸರು ಅದನ್ನೇ ಹೇಳ್ತಾ ಇರೋದಿಲ್ಲಿ. ಅಕ್ರೂರ, ಅವನು ಕ್ರೂರವಾದ ವ್ಯಕ್ತಿ ಅಲ್ಲಂತೆ, ಅದಕ್ಕೆ ಅವನು ಅಕ್ರೂರ. ಇಸ್ ಎ ಗ್ಲೋರಿಯಸ್ ಪರ್ಸನಾಲಿಟಿ. ಬಹಳ ಉತ್ತಮ ಮಟ್ಟದ ಪರ್ಸನಾಲಿಟಿ ಅಕ್ರೂರ ಪ್ರಭು. ಫ್ಯಾಂಟಾಸ್ಟಿಕ್ ಪರ್ಸನಾಲಿಟಿ. ಪ್ರಾರ್ಥನೆಗಳನ್ನು ಕೊಟ್ಟು ಸದ್ಗತಿ ಪಡೆದುಬಿಟ್ರು ರೀ. ಸ್ಮರಣೆ ಮಾಡಿ ಪ್ರಹ್ಲಾದರ ಹೆಂಗೆ ಉದ್ಧಾರ ಆದರೂ, ಅದೇ ಥರ ಪ್ರಾರ್ಥನೆ ಕೊಟ್ಟು ಅಕ್ರೂರರು ಸದ್ಗತಿ ಪಡಿತಾರಂತೆ. ಈ ವಾಸ್ ಆ್ಯಕ್ಚುಲಿ ಕಮಾಂಡರ್ ಇನ್ ಚೀಫ್ ಆಫ್ ವೃಷ್ಣಿ ಡೈನಾಸ್ಟಿ. ವೃಷ್ಣಿಯ ಒಂದು ಸಾಮ್ರಾಜ್ಯದಲ್ಲಿ ಈ ವಾಸ್ ಎ ಕಮಾಂಡರ್ ಇನ್ ಚೀಫ್, ಸೇನಾಪತಿ. ದೋ ಈಸ್ ಎ ಕ್ಷತ್ರಿಯ, ಈ ವಾಸ್ ವೆರಿ ಡಿವೋಟೆಡ್ ಟು ಭಗವಂತ. ಬಹಳ ಡಿವೋಟೆಡ್, ಒಳ್ಳೆಯ ಭಕ್ತ, ಭಗವಂತನ ಭಕ್ತ. ಪ್ರಾರ್ಥನೆಯನ್ನೆಲ್ಲ ಕೊಟ್ಟು ಕೃಷ್ಣ ಬಲರಾಮನಂತೂ ಹೃದಯ ತುಂಬಿಟ್ಟಿರುವಂತಹ ವ್ಯಕ್ತಿ ಅಕ್ರೂರ ಪ್ರಭುಗಳು. ಅವರ ಬಗ್ಗೆ, ಅವರ ಪ್ರಾರ್ಥನಾ ಬಗ್ಗೆ, ಪ್ರೇಯರ್ಸಿನ ಇಂಪಾರ್ಟೆನ್ಸ್, ಅದ್ರ ಬಗ್ಗೆ ಸ್ವಲ್ಪ ನಾವು ಚರ್ಚೆ ಮಾಡೋಣ ಇವತ್ತು. ಆ್ಯಂಡ್ ಆಲ್ಸೋ ಅದಕ್ಕೆ ಹೋಗ್ಲಿಕ್ಕೆ ಮುಂಚೆ ಕೆಲವು ಅದ್ರ ಪಾಯಿಂಟ್ಸು ಪ್ರಭುಪಾದರು ಎಷ್ಟು ಚೆನ್ನಾಗಿ ಡಿಫೈನ್ ಮಾಡ್ತಾರೆ ನೋಡಿ. ಇದನ್ನು ನಾವು ಚರ್ಚೆ ಮಾಡಿದ್ವಿ. ಈ 9 ವಿಧಗಳನ್ನು ಯಾರು ಪರಿಪಾಲನೆ ಮಾಡ್ತಾನೋ, ಅಥವಾ ಅಟ್ಲೀಸ್ಟ್ ಒನ್ ಈ ಸೆಟ್ ಟು ಬಿ ಫಾಲೋಯಿಂಗ್ ಪ್ಯೂರ್ ಡಿವೋಷನಲ್ ಸರ್ವಿಸ್ ಅಥವಾ ಪ್ಯೂರ್ ಭಕ್ತಿ. ಹೌದಲ್ಲ? ಸಿಂಪ್ಟಮ್ ಏನು? ಒಬ್ಬ ವ್ಯಕ್ತಿ ಶುದ್ಧವಾದ ಭಕ್ತಿ ಯೋಗವನ್ನು ಅಳವಡಿಸ್ಕೋತಾ ಇದ್ದಾನೆ ಅಂತ ಟೆಸ್ಟ್ ಹೆಂಗೆ ಮಾಡೋದು? ಟಕ್ ಟೆಸ್ಟ್ ಹೆಂಗೆ ಮಾಡೋದು? ಜನರಲಿ ದಟ್ ಪರ್ಸನ್ ವಿಲ್ ಬಿ ಡಿಸ್ಇಂಟ್ರೆಸ್ಟೆಡ್ ಇನ್ ಮೆಟೀರಿಯಲಿಸ್ಟಿಕ್ ಅಫೇರ್ಸ್ ಅಂತೆ. ಭೌತಿಕ ಜಗತ್ತಿನ ಅಫೇರ್ಸ್, ವ್ಯವಹಾರಗಳಲ್ಲಿ ಅಷ್ಟೊಂದು ಇನ್ಕ್ಲಿನೇಷನ್ ಇರೋದಿಲ್ಲ ಅಂತೆ. ಹಂಗಂದರೆ ಅವನು ಕೆಲಸ ಮಾಡೋದಿಲ್ಲ ಸಮಾಜದಲ್ಲಿ ಅಂತ ಅಲ್ಲ, ಹೆಂಡತಿ ಮಕ್ಕಳನ್ನ ನೋಡ್ಕೊಳ್ಳೋದಿಲ್ಲ ಅಂತ ಅಲ್ಲ, ಕೆಲಸ ಮಾಡೋದಿಲ್ಲ ಅಂತಲ್ಲ. ಆದ್ರೂ ಹಿ ಈಸ್ ಮೋರ್ ಇನ್ಕ್ಲೈನ್ ಟುವರ್ಡ್ಸ್ ದ ಲಾರ್ಡ್ ಆ್ಯಂಡ್ ಹಿಸ್ ಸಬ್ಜೆಕ್ಟ್ ಮ್ಯಾಟರ್ಸ್ ಅಂತ. ಅದು ಅರ್ಥ ಮಾಡ್ಕೋಬೇಕು. ಪ್ರಭುಪಾದರು ಹೇಳ್ತಾರೆ, ಎಲ್ಲರೂ ಈ 9 ಪರಿಪಾಲನೆ ಮಾಡಬೇಕಂತ ಹೇಳಿಲ್ಲ ಅಂತ. ಅಟ್ಲೀಸ್ಟ್ ಒಂದನ್ನು ಪರಿಪಾಲನೆ ಮಾಡಿದ್ರೆ ಭಗವಂತನ ಸಂಪೂರ್ಣ ದಯ ಸಿಗುತ್ತಂತೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು.
ಇನ್ನೊಂದು ತುಂಬ ಚೆನ್ನಾಗಿ ಹೇಳ್ತಾರೆ ಶ್ರೀಲ ಪ್ರಭುಪಾದರು, ಒಂದನ್ನು ಮಾಡ್ರಿ ಸಾಕು, ಮಿಕ್ಕಿದ್ದು 8 ಇನ್ಕ್ಲೂಡ್ ಆಗಿಬಿಡುತ್ತಂತ್ರಿ. ಯಾಕಂದರೆ ಈಗ ನಾನು ಕೇಳ್ತೀನಿ ಅಂತ ಹೇಳ್ತೀರಾ, ನಾನು ಐ ವಾಂಟ್ ಟು ಎಕ್ಸ್ಪರ್ಟ್, ಐ ವಾಂಟ್ ಟು ಡೂ PhD ಇನ್ ಓನ್ಲಿ ಹಿಯರಿಂಗ್ ಅಂತ ನೀವು ಹೇಳ್ಬೋದು. ಇಲ್ಲಿ ಬಂದರೆ ಹಿಯರಿಂಗ್ ಅಲ್ಲ, ಜಪನೂ ಮಾಡ್ತಿರಲ್ಲ, ಪೂಜೆನೂ ಮಾಡ್ತಿರಲ್ಲ, ಪ್ರೇಯರ್ಸೂ ಮಾಡ್ತಿರಲ್ಲ, ಹೌದಲ್ಲ, ಎಲ್ಲ ಇನ್ಕ್ಲೂಡ್ ಆಗುತ್ತೆ. ಇಟ್ ಜಸ್ಟ್ ಓವರ್ಲ್ಯಾಪ್ ಆಗುತ್ತದು, ಹೌದಲ್ಲ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಪ್ರೇಯರ್ಸಿನ ವಿಶಿಷ್ಟ ಭಾಗವತ ಗಜೇಂದ್ರ ಎಂಬ ಆನೆ ಇದರಲ್ಲ, ಅದೆಲ್ಲ ಗೊತ್ತಲ್ಲ ನಿಮಗೆ, ಕೇಳಿರ್ತೀರ ಭಾಗವತದಲ್ಲಿ. ಅದರ ಕಥೆ ಬಗ್ಗೆ, ಅದರ ಡೀಟೇಲ್ಸ್ ಬಗ್ಗೆ ನಾವು ಹೋಗ್ತಾ ಇಲ್ಲ. ವಿ ಆರ್ ಗೋಯಿಂಗ್ ಟುವರ್ಡ್ಸ್ ದ ಇಂಪಾರ್ಟೆನ್ಸ್ ಆಫ್ ಪ್ರೇಯರ್ಸ್. ಅದು ಯಾಕೆ ಗಜೇಂದ್ರನ ಮೂಲಕ ನಾವು ತಿಳ್ಕೊಬೋದು ಅಂದರೆ, ಅರ್ಥ ಮಾಡ್ಕೊಳ್ಳಿ, ಗಜೇಂದ್ರ ವಾಸ್ ಎ ವೆರಿ ಪವರ್ಫುಲ್ ಎಲಿಫೆಂಟ್. ಹೇಳ್ತಾರಲ್ಲ ಕಿಂಗ್ ಎಲಿಫೆಂಟ್ ಅಂತ ಹೇಳ್ತೀವಲ್ಲ, ಈ ವಾಸ್ ಎ ಕಿಂಗ್ ಆಫ್ ದ ಎಲಿಫೆಂಟ್, ಕಿಂಗ್ ಆಫ್ ದ ಫಾರೆಸ್ಟ್. ಅವ್ರು ಎಷ್ಟು ಪೌರುಷ ಇತ್ತು, ಎಷ್ಟು ಅವರಿಗೆ ಬಲ ಇತ್ತಂದರೆ, ಸುಮ್ಮನೆ ನಡ್ಕೊಂಡೋದ್ರೆ ಕೆಲವು ಸತಿ ಭೂಮಿ ಶೇಕಪ್ ಆಗ್ತಾಯಿತ್ತಂತೆ. ಎಲ್ಲರೂ ಓಡೋಗ್ತಾ ಇದ್ರಂತೆ, ಏನೂ ಮಾಡಬೇಡ, ಸುಮ್ಮನೆ ಸೊಂಡ್ಲು ನಿಂಗೆ ಅಂದರೆ ಸಾಕು, ಎಲ್ಲ ಓಡೋಗ್ತಾ ಇದ್ರಂತೆ. ಒಂದು ಸತಿ ಹಾಗೆ ಕಾಡಿನಲ್ಲಿ ಹೋಗಬೇಕಾದ್ರೆ ತುಂಬ ಸುಸ್ತಾಯಿತು. ತನ್ನ ಎಲಿಫೆಂಟ್ಸ್ ಪತ್ನಿಯರ ಜೊತೆನೂ ಹೋಗಿ ಸ್ವಲ್ಪ ಒಂದು ಸರೋವರಕ್ಕೆ ಹೋಯ್ತು. ತುಂಬ ಫ್ರೆಶ್ ವಾಟರ್. ಇಮ್ಯಾಜಿನ್, ಈಗ ನಮ್ಮ ಬೇಸಿಗೆ ನಮಗೆ ದೇವರು ತೋರಿಸಿದ್ನಲ್ಲ, ಮಾರ್ಚ್ ಏಪ್ರಿಲ್ ಮೇ, ವಾಸುದೇವ, ಬೇಡ ಏನಂತೀರ ಮಾತಾಜಿ, ತುಮಕೂರಲ್ಲಿ ಹೆಂಗಿತ್ತು ಬೇಸಿಗೆ? ಬೇಡ ಭಗವಂತ, ಬೇಡ. ಆ ಥರ ಸುಸ್ತಾದಾಗ ಏನಾಗುತ್ತೆ, ವಿ ನೀಡ್ ವಂಡರ್ಫುಲ್ ವಾಟರ್. ತಿಳಿಯಾಗಿ ಹೋಗಿ ಚೆನ್ನಾಗಿ ಕುಡಿತಂತೀರಿ, ಕುಡಿದ್ಬಿಟ್ಟು ಸ್ವಲ್ಪ ನೀರೆಲ್ಲ ಹಾಕೊಂತು. ನೀರಿಗೆ ಹೋದ್ಮೇಲೆ ನಾವು ಸುಮ್ಮನೆ ಇರ್ತೀವಲ್ಲ, ಸ್ವಲ್ಪ ಹಿಂಗೆ ಮಾಡ್ತೀವಲ್ಲ, ಅದೇ ಥರನೂ ತನ್ನ ಎಲಿಫೆಂಟ್ಸ್ಗೆ ಹೀಗೆಲ್ಲ ಮಾಡ್ಕೊಂಡು ಸ್ವಲ್ಪ ಆನಂದವಾಗಿತ್ತಂತೆ. ಸ್ವಲ್ಪ ಹೊತ್ತಾಗಿರಬೇಕಾದ್ರೆ ದುರಾದೃಷ್ಟರಿ, ಯಾಕಂದರೆ ಗ್ರಹಚಾರಗಳು ಕೇಳ್ಕೊಂಬರೋದಿಲ್ಲ, ಟಕ್ ಅಂತ ಹಂಗೆ ಬರ್ತವೆ. ಕೆಳಗಿರೋ ಒಂದು ಮೊಸಳೆ ಕಾಲನ್ನು ಹಿಡ್ಕೊಂತಂತೆ ಜೋರಾಗಿ. ಹಿಡ್ಕೊಂಡ ತಕ್ಷಣ ನ್ಯಾಚುರಲಿ ಏನು ಮಾಡ್ತಾರೆ, ಬಿಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತು. ಯಾಕಂದರೆ ತುಂಬ ಬಲಶಾಲಿ, ಅದು ವೆರಿ ಸ್ಟ್ರಾಂಗ್ ಎಲಿಫೆಂಟ್. ಬಿಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತು, ಆಗ್ತಾನೇ ಇಲ್ಲ. ಎಷ್ಟು ಬಲ ಬಿಟ್ಟು ಹಿಂಗೆ ಹೇಳ್ಕೊಳಕ್ಕೆ ಹೋಗುತ್ತೆ, ಆಗ್ತಾ ಇಲ್ಲ. ಪಕ್ಕದಲ್ಲಿರೋ ಆನೆಗಳೆಲ್ಲರೂ ಏನು ಮಾಡ್ತಾ ಇದ್ದಾರೆ, ಬಂದು ಎಳಿಲಿಕ್ಕೆ ನೋಡ್ತಾರೆ, ಬಿಡಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ದ ಕ್ರೊಕೊಡೈಲ್ ವಾಸ್ ಸ್ಟ್ರಾಂಗ್ ಇನ್ ಇಸ್ ಎಲಿಮೆಂಟ್ ಅಂತಾರೆ. ಎಲಿಮೆಂಟ್ ಅಂದರೆ ವಾಟರ್, ನೀರಿನಲ್ಲಿ ತುಂಬ ಪವರ್ಫುಲ್. ಅದು ಏನೂ ಮಾಡಲಿಕ್ಕಾಗಲ್ಲ. ಅವ್ರದ್ದು ಊರು, ನಮ್ಮೂರು ಅಂತಾರಲ್ಲ ರೀ, ನಮ್ಮ ಏರಿಯಾ ಇದ್ರಿ, ಹಮಾರ ಕ್ಯಾ ಬೋಲ್ತೆ ಹಿಂದಿ ಮೇ, ಹಾಂ, ಹಮಾರಾ ಏರಿಯಾ ಇಲಾಖಾ ಹೈ, ಥೋಡಾ ಹೋಶಿಯಾರೋ, ಲೈಕ್ ದ್ಯಾಟ್, ಕ್ರೊಕೊಡೈಲ್ ತುಂಬ ಸ್ಟ್ರಾಂಗ್ ಆಗಿ ಹಿಡಿತು, ಬಿಡಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಎಷ್ಟು ಹೇಳಿದ್ರೂ ಆಗ್ತಾ ಇಲ್ಲ. ಕೊನೆಯಲ್ಲಿ ಏನಾಯ್ತಂದರೆ ಗೊತ್ತಾಯಿತು, ನನ್ನ ಶಕ್ತಿಗೆ ಮೀರಿ ಇದು ಹಿಡಿತಾ ಇದೆ. ನನ್ನ ಜೊತೆ ಎಲ್ಲರೂ ಇದ್ದಾರ್ರಿ, ನನ್ನ ನೆಂಟರು, ಫ್ರೆಂಡ್ಸು ಎಲ್ಲರೂ ನನ್ನ ಹಿಂದೆ ಇದ್ದಾರೆ, ಯಾರೂ ನನ್ನನ್ನು ಬಿಡಿಸ್ಲಿಕ್ಕಾಗ್ತಾ ಇಲ್ಲ ಅಂದ್ಬಿಟ್ಟು ಭಗವಂತನನ್ನು ಸ್ಮರಣೆ ಮಾಡಿದ್ರಂತೆ. ಯಾರು? ಗಜೇಂದ್ರ. ಹಿಂದಿನ ಜನ್ಮದಲ್ಲಿ ಪ್ರಾರ್ಥನೆಗಳನ್ನು ಕೊಡ್ತಾ ಇದ್ದಂತೆ. ಯಾರು? ಗಜೇಂದ್ರ. ಸ್ವಲ್ಪ ಅದು ಜ್ಞಾಪಕ ಆಯ್ತಂತೆ. ಆ ಪ್ರಾರ್ಥನೆಯಿಂದ ಭಗವಂತನನ್ನು ಆದಿಮೂಲ ಅನ್ನಂತೆ. ಆದಿಮೂಲ ಅಂಥೇಳಿ ಅಲ್ಲೇ ಇದ್ದಂತಹ ಒಂದು ಏನು ಹೇಳ್ತೀರಾ, ಲೋಟಸ್ ತಾವರೆ ಹೂವನ್ನು ತೆಗೆದು ಭಗವಂತನಿಗೆ ಅರ್ಪಣೆ ಮಾಡಿದ್ನಂತೆ. ಯಾಕೆ ಈ ಕಥೆಯನ್ನು ನಾವು ಹೇಳಿದ್ವಂದರೆ, ಯಾಕೆ ಭಗವಂತ ಓಡು ಬಂದ ವೈಕುಂಠದಿಂದ? ಈ ಆನೆ ನೋಡಿ ನನಗೆ ಪ್ರಾರ್ಥನೆ ಕೊಟ್ಟಿದ್ದಾನೆ ಅಂತ ಬಂದದ್ದಲ್ಲ, ಅಥವಾ ತುಂಬ ಚೆನ್ನಾಗಿ ಹಿಂದಿನ ಜನ್ಮದ ಪ್ರಾರ್ಥನೆಯನ್ನು ನೆನೆಸ್ಕೊಂಡು ನನಗೆ ಹೇಳ್ತಾ ಇದ್ದಾನೆ ಅಂತಲ್ಲ. ಬಿಕಾಸ್ ಪ್ರಭುಪಾದರು ತುಂಬ ಚೆನ್ನಾಗಿ ಹೇಳ್ತಾರೆ, ಗಜೇಂದ್ರಾಸ್ ಪ್ರೇಯರ್ಸ್ ವಾಸ್ ಕಂಪ್ಲೀಟ್ಲಿ ಫಿಲ್ಡ್ ವಿತ್ ಲವ್, ಡಿವೋಷನ್ ಆ್ಯಂಡ್ ಸೆಲ್ಫ್ ರಿಯಲೈಸೇಷನ್ ಅಂತಾರೆ. ಅಂದರೆ ಗಜೇಂದ್ರನ ಪ್ರೇಯರ್ಸ್, ಪ್ರಾರ್ಥನೆಗಳು ಭಗವಂತನ ಶುದ್ಧ ಪ್ರೇಮ, ಭಕ್ತಿ ಮತ್ತು ಆತ್ಮ ಸಾಕ್ಷಾತ್ಕಾರದಿಂದ ತುಂಬಿ ತುಳುಕಿದಾಗಿರುವಂತಹ ಒಂದು ಪ್ರಾರ್ಥನೆ ಅಂತ ಅವನಿಗೆ ರಿಯಲೈಸ್ ಮಾಡ್ಕೊಂಬಿಟ್ಟ. ಯಾವ ರೀತಿ ರಿಯಲೈಸೇಷನ್ ಅಂದರೆ, ಇಷ್ಟು ದಿನ ನಾನು ಕಿಂಗ್ ಎಲಿಫೆಂಟ್ ಅಂದ್ಕೊಂಡು ಓಡಾಡ್ತಾ ಇದ್ದೆ, ಮೊಸಳೆ ಕಾಲು ಹಿಡಿದಿದ್ದಾರೆ, ನನಗೆ ಕಾಲು ತೆಗಿಲಿಕ್ಕೆ ಆಗ್ತಾ ಇಲ್ಲ. ಎಷ್ಟೊಂದು ಜನ ಆನೆಗಳೆಲ್ಲ, ಮೈ ಫ್ಯಾಮಿಲಿ, ಮೈ ವೈಫ್, ಮೈ ಫ್ರೆಂಡ್ಸ್ ಎಲ್ಲರೂ ಇದ್ದಾರೆ, ಬಿಡ್ತಾ ಇಲ್ಲ. Then he finally surrounded with love,
ಡಿವೋಷನ್ ಆ್ಯಂಡ್ ಟೋಟಲ್ ಸೆಲ್ಫ್ ರಿಯಲೈಸೇಷನ್. ಅಂದರೆ ಏನೇನೆಲ್ಲ ಹೇಳ್ತಾ ಇದ್ದಾನಲ್ಲ, ಸುಮ್ಮನೆ ಹೇಳ್ತಾ ಇಲ್ಲ ರೀ ಪದಗಳಲ್ಲಿ. ಯು ಟೆಲಿಂಗ್ ದ ಪ್ರೇಯರ್ಸ್ ವಿತ್ ಫುಲ್ ರಿಯಲೈಸೇಷನ್ ಅಂತ ಹೇಳ್ತಾರೆ. ಅದೇ ತುಂಬ ಆತ್ಮ ಸಾಕ್ಷಾತ್ಕಾರದಿಂದ ಪ್ರಾರ್ಥನೆಯನ್ನು ಕೊಡ್ತಾ ಇದ್ದಾನೆ. ಭಗವಂತನಿಗೆ ವೈಕುಂಠದಲ್ಲಿ ಕೂಡ್ಲಿಕ್ಕೆ ಬಿಡ್ತಾ ಇಲ್ಲ ಆ ಪ್ರಾರ್ಥನೆ. ಗರುಡ ನಡಿ ಹೋಗೋಣ. ಈ ಕೇಮ್ ಡೌನ್ ಆ್ಯಂಡ್ ಈ ಚಾಪ್ಡ್ ಆಫ್. ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಪ್ರೇಯರ್ಸ್. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಗಜೇಂದ್ರ ಮೋಕ್ಷಿಕಿ. ಆಮೇಲೆ ಪ್ರೇಯರ್ಸ್ ಅಂದ ಕೂಡಲೇ ಕುಂತಿ ಮಹಾರಾಣಿಯ ವಿಷಯವನ್ನು ಕೇಳಿರ್ತೀವಿ, ಹೌದಲ್ಲ? ಕುಂತಿದೇವಿ, ಕರೆಕ್ಟ್? ಅವರ ಬಗ್ಗೆನೂ ನಾವು ಕೇಳಿರ್ತೀವಿ. ಎಷ್ಟು ಅವರು ಅದೃಷ್ಟಶಾಲಿಗಳಂದರೆ, ಸೋ ಫಾರ್ಚುನೇಟ್ ದಿಸ್ ಫ್ಯಾಮಿಲಿ, ಪಾಂಡವಾಸ್ ಆ್ಯಂಡ್ ದ ಕುಂತೀಸ್. ತುಂಬ ಫಾರ್ಚುನೇಟ್. ಯಾಕಂದರೆ ಯಾವಾಗಲೂ ವಾಸುದೇವನ ಜೊತೆಲೇ ಇರುವಂತಹ ಒಂದು ರೀತಿಯ ಭಾಗ್ಯ ರೀ. ಅವರನ್ನೆಲ್ಲ ಸಾಯಿಸಲಿಕ್ಕೆ ಪ್ರಯತ್ನಪಟ್ಟರು, ಹೌದಲ್ಲ? ಪಾಂಡವರನ್ನ ಸಾಯಿಸಲಿಕ್ಕೆ ಪ್ರಯತ್ನಪಟ್ಟರು, ಒಡಗುಟ್ಟಿದವರಿಂದ ದೂರ ಮಾಡಿದ್ರು, ಫೈನಾನ್ಷಿಯಲ್ ರಿಯೂನ್, ಆಸ್ತಿಯಿಂದನೂ ದೂರ ಮಾಡಿಬಿಟ್ರಿ. ಒಂದು ಹಳ್ಳಿ ಏನ್ರಿ, ಒಂದು ಸೂಜಿ ಸೈಜಷ್ಟು ನೆಲನೂ ನಿನಗಿಲ್ಲ, ಪ್ಲೀಸ್ ಗಟ್ ಲಾಸ್ಟ್ ಅಂದ್ರಂತೆ. ಯಾರು? ದುರ್ಯೋಧನ ಸ್ವಾಮಿಗಳು. ಹೋಗ್ರಿ ಆಚೆ ಅಂದ್ರಂತೆ. ಹ್ಯುಮಿಲಿಯೇಷನ್ ಅಂದರೆ ಎಷ್ಟೊಂದು ಅವಮಾನಗಳನ್ನು ಅನುಭವಿಸಿದಾರ್ರಿ, ಇನ್ಕ್ಲೂಡಿಂಗ್ ಹೆಂಡತಿ. ಇನ್ ದ ಮಿಡ್ಸ್ಟ್ ಆಫ್ ಅನ್ ಅಸೆಂಬ್ಲಿ ಒಂದು ಹೆಣ್ಣಿಗೆ ವಸ್ತ್ರಗಳನ್ನು ತೆಗಿಬೇಕಂದ್ರೆ ಅದಕ್ಕಿಂತ ಅವಮಾನ ಬೇಕಾ? ಅದನ್ನೆಲ್ಲ ತಿಂದಂಥವರು ಇವರು. ಸೊ ಈ ಥರ ಎಲ್ಲ ಆಯಿತು, ಯುದ್ಧ ಆಯಿತು, ಆಸ್ತಿ ಎಲ್ಲ ಬಂತು, ಸಾಮ್ರಾಜ್ಯ ಪಡ್ಕೊಂಡಿದ್ದಾಯಿತು. ಆದರೂ ಕುಂತಿ ಮಹಾರಾಣಿ ಹೇಳ್ತಾಳಂತೆ, ಐ ಆಮ್ ನಾಟ್ ಸ್ಯಾಟಿಸ್ಫೈಡ್. ನಮಗೇನಂತೀವಿ, ನಮ್ಮದು ಆಸ್ತಿಗಳು ಬಂದುಬಿಟ್ರೆ, ಎಲ್ಲ ಬಂದುಬಿಟ್ರೆ ವಿ ಆರ್ ಸೆಟಲ್ಡ್. ಬಟ್ ಹಿಯರ್ ಕುಂತಿ ಮಹಾರಾಣಿ ಸೇಸ್, ಇಷ್ಟೆಲ್ಲ ಆದರೂ ಐ ಆಮ್ ನಾಟ್ ಹ್ಯಾಪಿ. ಯಾಕೆ ತಾಯಿ? ಯಾಕೆ ಅಂದರೆ ನೀನು ನಮ್ಮನ್ನು ಬಿಟ್ಟೋಗ್ತಾ ಇದೆಯಲ್ಲ ಸ್ವಾಮಿ, ಅದಕ್ಕೆ ಅಂತಾಳಂತೆ. ಅದಕ್ಕೋಸ್ಕರ ಯಾವಾಗಲೂ ನನಗೆ ಒಂದು ವರ ಕೊಡ್ತೀಯಾ ಅಂತ ಕೇಳ್ತಾರಂತೆ. ನಾವು ದೇವ್ರ ಮುಂದೆ ಹೋದರೆ ಯಾವಾಗಲೂ ಕೇಳ್ಕೊತೀನಿ, ನನಗೆ ಈ ದುಃಖವನ್ನು ತೆಗಿ, ಈ ಕಷ್ಟವನ್ನು ತೆಗಿ, ಹೌದಲ್ಲ? ಇದನ್ನೇ ಕೇಳ್ಕೊತೀವಿ. ತಾಯಿ ಕುಂತಿ ಕೇಳ್ಕೊತಾ ಇದ್ದಾಳಂತೆ, ನಿರಂತರ ನನಗೆ ದುಃಖಗಳನ್ನೇ ಕೊಡುವಂತಹ. ಯಾಕೆ ಅಂದರೆ ದುಃಖಗಳ ಪೆಟ್ಟು ಬಿದ್ದಾಗ ಭಗವಂತನ ನಾವು ಜ್ಞಾಪಿಸ್ಕೊತೀವಿ. ಆವಾಗ ಭಗವಂತನನ್ನು ಯಾವ ವ್ಯಕ್ತಿ ನಿರಂತರವಾಗಿ ಜ್ಞಾಪಿಸ್ಕೊತಾನೆ, ಈ ಕ್ಯಾನ್ ಸೈಲ್ ಥ್ರೂ ಬರ್ತ್ ಆ್ಯಂಡ್ ಡೆತ್ ಅಂತ ಹೇಳ್ತಾಳೆ ಕುಂತಿ ಮಹಾರಾಣಿ. ಅಂತಹ ವ್ಯಕ್ತಿ ಜನ್ಮ ಮತ್ತು ಮರಣಗಳನ್ನು ಆ ಸೈಕಲ್ ಅಂತ ಹೇಳ್ತೀವಿ ನೋಡಿ, ಚಕ್ರದಿಂದ ಆರಾಮಾಗಿ ಆಚೆ ಹೋಗ್ತಾನಂತ್ರಿ. ದಿಸ್ ಇಸ್ ವಾಟ್ ಕುಂತಿ ಮಹಾರಾಣಿ ಆಸ್ಕ್. ಯಾರು ಕೇಳಿಕ್ಕೆ ಇಷ್ಟಪಡ್ತಾರೆ? ಯಾರಾದರೂ ಕೈ ಎತ್ತಿ, ಭಗವಂತ 1 kg ಕಷ್ಟ ಕೊಡಪ್ಪ. ಯಾರಿಗೆ ಕೇಳ್ಕೊತಾರೆ? ಯಾರಿಗೆ ಕೇಳ್ಕೊಂಡು? ಲುಕ್ ಅಟ್ ಕುಂತಿ ಮಹಾರಾಣಿ. ದಟ್ ಈಸ್ ವೈ ಕುಂತಿ ಮಹಾರಾಣಿ ಈಸ್ ಸೋ ಗುಡ್. ಆ್ಯಂಡ್ ಆಲ್ಸೋ ಏನು ಕೇಳ್ಕೊತಾರೆ ಕುಂತಿ ಮಹಾರಾಣಿ ಅಂದರೆ, ಇದ್ದಂಥ ಮಕ್ಕಳು ನಾಟ್ ಆರ್ಡಿನರಿ ಚಿಲ್ಡ್ರನ್ಸ್ ಅಲ್ಲ ರೀ, ಪಂಚ ಪಾಂಡವರು. ಸೋ ಗ್ರೇಟ್. ಅದರಲ್ಲಿ ಭೀಮದೇವರು ಅಂತ ಹೇಳ್ತೀವಿ. ಭೀಮ ಇಸ್ ನನ್ ಅದರ್ ದೆನ್ ಮಧ್ವಾಚಾರ್ಯ, ಗುರು ರೀ, ಆಚಾರ್ಯರು ಎಲ್ಲರೂ. ನಾಟ್ ಆರ್ಡಿನರಿ. ಅಂತಹ ಮಕ್ಕಳಿದ್ರೂ ಕೇಳ್ಕೊತಾಳಂತೆ, ಪ್ಲೀಸ್ ಕಟ್ ದ ರೋಪ್ಸ್ ಆಫ್ ಮೈ ಅಟ್ಯಾಚ್ಮೆಂಟ್ ಟು ಮೈ ಫ್ಯಾಮಿಲಿ. ಈ ನನ್ನ ಸಂಸಾರ ಇದೆ ನೋಡಿ, ಅದರ ಒಂದು ಹಗ್ಗ ಇದೆಯಾ ನೋಡಿ, ಅದನ್ನು ದಯವಿಟ್ಟು ಕತ್ತರಿಸ್ಬಿಡಪ್ಪ. ಹೋಗ್ತಾ ಇದೆಯಾ ಪುಣ್ಯಾತ್ಮ ದ್ವಾರಕಕ್ಕೆ, ಕತ್ತರಿಸ್ಬಿಡು ಅಂತ ಹೇಳ್ತಾರೆ. ಸೊ ದಟ್ ನನ್ನ ಈ ಗಮನ, ನನ್ನ ಈ ಪ್ರೀತಿ ನಿನ್ನ ಮೇಲೆ ಇರಲಿ. ಯಾವ ರೀತಿ ಗಂಗೆ ಸಮುದ್ರಕ್ಕೆ ಹೋಗಿ ಸೇರ್ಕೊತಾಳೆ, ಅದೇ ರೀತಿ ನನ್ನ ಗಮನ ನಿರಂತರ ನಿನ್ನ ಮೇಲೆ ಇರಲಿ ಅಂತ ಬೇಡ್ಕೊತಾಳಂತೆ ಕುಂತಿ ಮಹಾರಾಣಿ. ದಟ್ ಈಸ್ ವೈ ಕುಂತಿ ಮಹಾರಾಣಿ ಈಸ್ ಸೋ ಗ್ಲೋರಿಫೈಡ್. ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದರೆ, ಅವ್ರು ಹೇಳಿದಂತಹ ಪ್ರೇಯರ್ಸ್ ಇದೆ ನೋಡಿ, ಇಟ್ ಈಸ್ ಕಂಪ್ಲೀಟ್ಲಿ ಫಿಲ್ಡ್ ವಿತ್ ಭಕ್ತಿ, ಡಿವೋಷನ್, ಲವ್, ಪ್ರೇಮದಿಂದ, ಮತ್ತು ಫುಲ್ ರಿಯಲೈಸೇಷನ್ ರೀ, ವಿತ್ ಆ್ಯಕ್ಚುಯಲ್ ರಿಯಲೈಸೇಷನ್. ಅದಕ್ಕೋಸ್ಕರ ದೇರ್ ಪ್ರೇಯರ್ಸ್ ಆರ್ ಗ್ಲೋರಿಫೈಡ್ ಇನ್ ದ ಸ್ಕ್ರಿಪ್ಚರ್ಸ್. ಕುಂತಿ ಮಹಾರಾಣಿ ಕಿ. ಸೊ ಈ ರೀತಿ ಡಿಫ್ರೆಂಟ್ ಸೇಯಿಂಗ್ಸ್ ಆರ್ ದೇರ್ ಅಬೌಟ್ ದ ಪ್ರೇಯರ್ಸ್. ಅಕ್ರೂರರು ಯಾವ ರೀತಿ ಮಥುರಾಯಿಂದ ವೃಂದಾವನಕ್ಕೆ ಬಂದದ್ದು ವಿಷಯ ನಿಮಗೆಲ್ಲ ಗೊತ್ತಿದೆ, ಹೌದಲ್ಲ? ಯಾಕಂದರೆ ಕಂಸರ್ ಹೇಳಿದ್ರು, ಹೆಂಗಾದರೂ ಮಾಡಿ ಇವ್ರು ಇಬ್ಬರು ಇದ್ದಾರೆ ನೋಡಿ, ಕರ್ಕೊಂಬಂದ್ಬಿಡಿ.
ಒಂದು ಒಳ್ಳೆ ಫೆಸ್ಟಿವಲ್ ಮಾಡಿಬಿಡೋಣ, ಅವ್ರಿಗೆ ಸ್ವಲ್ಪ ಮರಳು ಮಾಡಿ ಸಾಯಿಸ್ಬಿಡೋಣ ಅಂತ. ಅದಕ್ಕೋಸ್ಕರ ಕಳಿಸಿದ್ದು ಯಾರು? ಕಂಸ ಅಕ್ರೂರರಿಗೆ. ರಥದಲ್ಲಿ ಮಥುರೆಯಿಂದ ವೃಂದಾವನಕ್ಕೆ ಬರಬೇಕಾದ್ರೆ ಅವರ ಸ್ಮರಣೆ ಕೃಷ್ಣ ಬಲರಾಮರ ಮೇಲೆ ಇತ್ತಂತೆ. ಅವರು ಆಲೋಚನೆ ಮಾಡ್ತಾ ಇದ್ದಾರೆ, ನಾನು ಅಲ್ಲಿ ಹೋದಾಗ ಯಾವ ರೀತಿ ಅವರಿಬ್ಬರು ಪರಮ ಪುರುಷನಾಗಿದ್ದರೂ ಎಷ್ಟು ಚೆನ್ನಾಗಿ ಅವರು ಗೌರವ ಕೊಡ್ತಾರೆ ಅದು ನನಗೆ ಚೆನ್ನಾಗಿ ಗೊತ್ತು. ಅದ್ರ ಬಗ್ಗೆ ಸ್ಮರಣೆ ಇದೆ. ಅವರನ್ನು ನೋಡಿದ ಮೇಲೆ ಪ್ರಾರ್ಥನೆಗಳನ್ನು ಕೊಡದೆ ನನಗಿರಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರಾರ್ಥನೆಗಳನ್ನು ನಾನು ಕೊಡ್ತೀನಿ, ಅದರಿಂದ ಖುಷಿ ಆಗ್ತಾರೆ. ಎಲ್ಲ ರೀತಿಯ ಹಾಸ್ಪಿಟಾಲಿಟೀಸ್, ಒಂದು ರೀತಿಯ ಸೌಕರ್ಯನ, ಹಾಸ್ಪಿಟಾಲಿಟಿ ಅಂದರೆ ಚೆನ್ನಾಗಿ ನೋಡ್ಕೊಳ್ಳೋವಂಥದ್ದು, ಅದೆಲ್ಲ ನನಗೆ ಮಾಡ್ತಾರೆ, ಹೌದಲ್ಲ? ಈ ರೀತಿ ಒಂದು ಸ್ಮರಣೀಯ ಭಾವದಲ್ಲಿ ಬರ್ತಾ ಇದ್ದಂತೆ. ಹೀಗೆ ಬರಬೇಕಾದ್ರೆ ಸಂಜೆ ಆಯ್ತಂತೆ. ಅವ್ರು ಯಾವುದು ಬೆಳಗ್ಗೆ ಟೈಮಲ್ಲಿ ಬಿಟ್ಟಿರ್ಬೋದು, ಬರೋ ಅಷ್ಟೊತ್ತಿಗೆ ಸನ್ಸೆಟ್, ಸೂರ್ಯ ಮುಳುಗುವಂತಹ ಸಮಯ ಬಂತು. ಹಾಗೆ ಬರ್ತಾ ಇರಬೇಕಾದ್ರೆ ಕೆಲವು ಫುಟ್ ಪ್ರಿಂಟ್ಸ್ ನೋಡಿದ್ರಂತೆ. ಹಸುವಿನ ಗೋಧೂಳಿ ಅಂತ, ಈವ್ನಿಂಗ್ ಟೈಮ್ಸಲ್ಲಿ ಹಸುಗಳು ವಾಪಸ್ ಹೋದರೆ ಫುಟ್ ಪ್ರಿಂಟ್ಸ್ ಇರುತ್ತಲ್ಲ, ಗೋವಿನ ಫುಟ್ ಪ್ರಿಂಟ್ಸ್ ಎಲ್ಲ ನೋಡಿದ್ರಂತೆ. ಆ ಫುಟ್ ಪ್ರಿಂಟ್ಸ್ ಪಕ್ಕದಲ್ಲಿ ಭಗವಂತ ವಾಸುದೇವನ ಹೆಜ್ಜೆಗಳು ನೋಡೋದಂತೆ. ಬಿಕಾಸ್ ಗೊತ್ತಾಗ್ಬಿಡುತ್ತೆ ಅವನ ಫುಟ್ ಪ್ರಿಂಟ್ಸಲ್ಲಿ ಏನು ಹೇಳ್ತೀರಾ, ಥಂಡರ್ ಬೋಲ್ಟ್, ಮಿಂಚು, ಥಂಡರ್ ಬೋಲ್ಟ್, ಮಿಂಚಿನ ಒಂದು ಚಿಹ್ನೆ ಇರ್ಬೋದು, ಲೋಟಸ್ ಫ್ಲವರ್ ಅದರ ಚಿಹ್ನೆ ಇರ್ಬೋದು, ಫ್ಲ್ಯಾಗಿನ ಚಿಹ್ನೆ ಇರ್ಬೋದು, ಎಲ್ಲ ಗೊತ್ತಾಯಿತು. ಅದನ್ನು ನೋಡಿದ ಕೂಡಲೇ ರಥವನ್ನು ನಿಲ್ಲಿಸಿ ದಂಡವತ್ತು ಹೊಡೆದು ಎಲ್ಲ ಬಳ್ಕೊಂಡ್ರು. ಯಾರು? ಅಕ್ರೂರರು. ಅದನ್ನು ನೋಡಿ ಎಷ್ಟು ಅವರಿಗೆ ಇದಾಯ್ತಂದರೆ ಈ ವಾಸ್ ನಾಟ್ ಏಬಲ್ ಟು ಸ್ಪೀಕ್ ಆ್ಯಂಡ್ ಬ್ರೀತ್, ಹಂಗೆ ಹೊರಳಾಡೋದ್ರಂತೆ. ಯಾಕಂದರೆ ದೀಸ್ ಆರ್ ಆಲ್ ದ ಫುಟ್ ಪ್ರಿಂಟ್ಸ್ ಆಫ್ ದ ಸುಪ್ರೀಂ ಲಾರ್ಡ್ ವಾಸುದೇವ ಹರಿ ಕೃಷ್ಣ. ಸೊ ಇದನ್ನು ನಮಗೆ ಒಂದು ವಿಷಯ ಕೊಡ್ತಾರೆ ಪ್ರಭುಪಾದರು. ಇದೇ ರೀತಿ ನಾವು ವೃಂದಾವನಕ್ಕೆ ಹೋಗಬೇಕಂತೆ. ಅಕ್ರೂರರು ಹೆಂಗೆ ವೃಂದಾವನಕ್ಕೆ ಹೊರದು ಅದೇ ಪ್ರಜ್ಞೆಯಿಂದ ನಾವು ವೃಂದಾವನಕ್ಕೆ ಹೋಗಬೇಕಂತೆ. ಹೋಗ್ಲಿಕ್ಕೂ ಮುಂಚೆ ಸ್ಮರಣೆಯಲ್ಲಿ ಹೋಗಬೇಕು. ಕೃಷ್ಣರ, ಗೋಪಿಯರ, ವೃಂದಾವನದ, ಮಥುರಾ ವ್ರಜವಾಸಿಗಳ ಸ್ಮರಣೆ ಇಟ್ಕೊಂಡು ಹೋಗ್ಬೇಕಂತೆ. ನೋಡಿದ ಕೂಡಲೇ ಜಂಪ್ ಮಾಡಿ ದಂಡವತ್ ಹೊಡಿಬೇಕು. ಎಲ್ಲಿಗೆ? ಟು ದ ಗ್ರೌಂಡ್. ದಂಡವತ್ ಮಾಡಬೇಕು. ಅದನ್ನು ತುಂಬ ಚೆನ್ನಾಗಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಇಲ್ಲಿ. ಚಿಕ್ಕ ಸಮಯದಲ್ಲಿ ಅಕ್ರೂರರ ಪ್ರೇಯರ್ಸನ್ನು ತುಂಬ ಚೆನ್ನಾಗಿ ಹೇಳ್ತಾರೆ ಅವರು. ಇಟ್ಸ್ ಅ ವೆರಿ ಎಲಾಬರೇಟ್ ಬ್ಯೂಟಿಫುಲ್ ಪ್ರೇಯರ್ಸ್. ಅದನ್ನೆಲ್ಲ ಚರ್ಚೆ ಮಾಡಲಿಕ್ಕಾಗಲ್ಲ. ಐ ಹ್ಯಾವ್ ಸೆಲೆಕ್ಟೆಡ್ ಸಮಥಿಂಗ್ ಓನ್ಲಿ 2 ಪ್ರೇಯರ್ಸ್, ಬ್ಯೂಟಿಫುಲ್ ಪ್ರೇಯರ್ಸ್. ಏನೇನೆಲ್ಲ ಹೇಳ್ತಾರೆ ಬಗ್ಗೆ ಅದನ್ನು ಸ್ವಲ್ಪ ನಾವು ಅರ್ಥ ಮಾಡ್ಕೊಳ್ಳೋಣ. ಅಕ್ರೂರ ಹೇಳ್ತಾರೆ, ಯಾವ ಕಲಿತ ವ್ಯಕ್ತಿ ಆಗಲಿ, ಒಬ್ಬ ಕಲಿತ ವ್ಯಕ್ತಿ ಆದರೆ ಖಂಡಿತವಾಗಲೂ ನಿನ್ನ ಆಶ್ರಯಕ್ಕೆ ಅವರು ಹೋಗೇ ಹೋಗ್ತಾರೆ, ಹೌದಲ್ವಾ? ಪಂಡಿತ ಮೀನ್ಸ್ ಡೆಫಿನೆಟ್ಲಿ ಈಸ್ ಗೋಯಿಂಗ್ ಟು ಟೇಕ್ ಶೆಲ್ಟರ್ ಆಫ್ ಯು. ಯಾಕಂದರೆ ತುಂಬ ಚೆನ್ನಾಗಿ ಹೊಗಳ್ತಾರೆ, ಭಗವಂತನ ಗುಣಗಳನ್ನು ಹೊಗಳ್ತಾರೆ. ಅರ್ಥ ಮಾಡ್ಕೋಬೇಕು. ಭಕ್ತಪ್ರಿಯ, ಯು ಆರ್ ವೆರಿ ಅಫೆಕ್ಷನೇಟ್, ತುಂಬ ಆತ್ಮೀಯತೆಯನ್ನು ತೋರಿಸುವಂತಹ ವ್ಯಕ್ತಿ ಅಂತ ಕೃಷ್ಣ. ಯಾರು? ಅಕ್ರೂರು ಹೇಳ್ತಾ ಇದ್ದಾರೆ, ಭಕ್ತಪ್ರಿಯ, ಯು ಆರ್ ವೆರಿ ಅಫೆಕ್ಷನೇಟ್ ಟುವರ್ಡ್ ಡಿವೋಟೀಸ್. ಮೈ ಪೇರೆಂಟ್ಸ್ ಆರ್ ವೆರಿ ಅಫೆಕ್ಷನೇಟ್ ಟು ಮೀ. ರೈಟ್? ದೇ ಸೇ ನೋ, ಕರೆಕ್ಟ್? ಅದೇ ಥರ ದ ಲಾರ್ಡ್ ಈಸ್ ವೆರಿ ಅಫೆಕ್ಷನೇಟ್ ಅಂತ್ರಿ. ಭಗವಂತ ವಾಸುದೇವ ತುಂಬ ಅಫೆಕ್ಷನೇಟ್ ಪರ್ಸ್ನಾಲಿಟಿ. ಋತಗೀರ ಅಂದರೆ ಈಸ್ ವೆರಿ ಗ್ರೇಟ್ಫುಲ್, ಕೃತಜ್ಞತೆಯನ್ನು ತೋರಿಸುವಂಥ ವ್ಯಕ್ತಿ ಅಂತ್ರಿ ಕೃಷ್ಣ. ನಮಗೆ ಯಾಕ್ರಿ ಅವನು ಕೃತಜ್ಞತೆ ತೋರಿಸ್ಬೇಕು? ನಾವಿನ್ನೂ ಕೃತಜ್ಞತೆಯನ್ನು ತೋರಿಸ್ಬೇಕು ಆ್ಯಕ್ಚುಲಿ. ಬಟ್ ಈಸ್ ವೆರಿ ಗ್ರೇಟ್ಫುಲ್ ಅಂತೆ. ಅದನ್ನು ಹೇಳ್ತಾ ಇದ್ದಾರೆ ಯಾರು? ಅಕ್ರೂರರು. ಈಸ್ ಭಕ್ತಪ್ರಿಯ, ಋತಗೀರ, ಸುಹೃಡ, ಕೃತಜ್ಞಾತ್, ಈಸ್ ಅ ವೆಲ್ ವಿಷರ್ ಇಟ್ ಸೀಮ್ಸ್. ಅಂದರೆ ಯಾವಾಗಲೂ ನೀವು ಉದ್ಧಾರ ಆಗಿ ಅಂತ ಒಂದು ಭಾವನೆ ಇಟ್ಕೊಂಡಂತಹ ವ್ಯಕ್ತಿ ಶ್ರೀಕೃಷ್ಣ ಪರಮಾತ್ಮ. ಈ ರೀತಿಯ ವಿಷಯಗಳನ್ನು ಪ್ರೇಯರ್ಸನ್ನು ಕೊಡ್ತಾ ಇದ್ದೇನೆ ಭಗವಂತ. ಇನ್ನೊಂದು ಚೆನ್ನಾಗಿ ಹೇಳ್ತಾರೆ, ಸರ್ವನ್ ದದಾತಿ ಸುಹೃದೋ ಭಜತೋ ಭೀಕಮನ್ ಆತ್ಮಾನಾಂ ಅಪಿ ಉಪಚಯ ಪಾಯಚ ಯೌ ನಾಯಸ್ಯ. ಭಾಗವತದಲ್ಲಿ ಎಷ್ಟು ಚೆನ್ನಾಗಿ ಸೂಚನೆ ಕೊಡ್ತಾ ಇದ್ದಾರೆ ಅಂದರೆ, ಯಾವ ವ್ಯಕ್ತಿ
ಭಗವಂತನಿಗೆ ಸಿನ್ಸಿಯರ್ ಫ್ರೆಂಡ್ಶಿಪ್ ಅಂದರೆ ಬಹಳ ಪ್ರಾಮಾಣಿಕ ಸ್ನೇಹಿತನಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾನೆ ಇನ್ ಎ ವೆರಿ ಸಿನ್ಸಿಯರ್ ವೇ ಆಸ್ ಎ ಫ್ರೆಂಡ್. ಅಂಥವನಿಗೆ ಯು ರಿವಾರ್ಡ್ ಎವ್ರಿಥಿಂಗ್ ದೇ ಡಿಸೈರ್. ಏನೆಲ್ಲ ನಾವು ಆಸೆ ಪಡ್ತೀವೋ ಅದನ್ನು ಭಗವಂತ ಪೂರ್ಣ ಮಾಡ್ತಾನಂತೆ. ಸೊ ವಾಟ್ ವಿ ಶುಡ್ ಹ್ಯಾವ್? ಸಿನ್ಸಿಯರ್ ಫ್ರೆಂಡ್ಶಿಪ್ ವಿ ಶುಡ್ ಹ್ಯಾವ್ ಟುವರ್ಡ್ಸ್ ದ ಲಾರ್ಡ್ ವೈಲ್ ವಿ ವರ್ಷಿಪ್. ಪೂಜೆ ಮಾಡಬೇಕಾದ್ರೆ ಬಹಳ ಪ್ರಾಮಾಣಿಕ ಗೆಳೆಯನಾಗಿ ನಾವು ಪೂಜೆಯನ್ನು ಸಲ್ಲಿಸಬೇಕಂತೆ. ಅಂತಹ ವ್ಯಕ್ತಿಗೆ ಎಲ್ಲ ಆಸೆಗಳನ್ನು ಪೂರ್ಣ ಮಾಡ್ತಾನಂತ್ರಿ ಭಗವಂತ. ಶ್ರೀ ಶ್ರೀ ರಾಧಾ ಮಾಧವಷ್ಟ ಸಖಿ ವೃಂದಕಿ ಜಯ. ಅವನು ಖುದ್ದಾಗಿ ಅವನನ್ನೇ ಕೊಟ್ಬಿಡ್ತಾನಂತೆ. ಗೋಪಿಗಳ ಮಾಡಿರುವಂತಹ ಸೇವೆ ನೋಡಿ ಒಂದು ಹೇಳ್ತಾನಂತೆ ಭಗವಂತ, ಸತ್ಯವಾಗಲೂ ನನಗೆ ನೀವು ಮಾಡಿರೋಂಥ ಸೇವೆ ನಾನು ತೀರಿಸ್ಲಿಕ್ಕಾಗಲ್ಲ, ಅದಕ್ಕೆ ನನ್ನನ್ನು ನಾನೇ ಕೊಟ್ಬಿಡ್ತೀನಿ. ಐ ವಿಲ್ ಸೆಲ್ ಮೈ ಸೆಲ್ಫ್ ಟು ಯು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಯಾರು? ಅಕ್ರೂರು. ಅವನನ್ನೇ ಕೊಟ್ಟುಬಿಡ್ತಾರಂತೆ. ಎಷ್ಟು ಚೆನ್ನಾಗಿ ಪ್ರಾರ್ಥನೆಯನ್ನು ಹೇಳ್ತಾ ಇದ್ದಾರೆ ನೋಡಿ ಯಾರು? ಅಕ್ರೂರರು. ಇನ್ನೊಂದು ಹೇಳ್ತಾರೆ, ಎಷ್ಟು ನನಗೆ ಗ್ರೇಟ್ ಫಾರ್ಚ್ಯೂನ್, ಅಂದರೆ ಎಷ್ಟು ನನಗೆ ಒಳ್ಳೆಯ ಅದೃಷ್ಟ. ಫಾರ್ಚ್ಯೂನ್ ಈಸ್ ಅದೃಷ್ಟ, ರೈಟ್? ಎಷ್ಟು ನನಗೆ ಒಳ್ಳೆಯ ಅದೃಷ್ಟ ಇರಬೇಕು. ನಮ್ಮ ಮುಂದೆ ನೀನು ಯಾವಾಗಲೂ ಕಾಣ್ತಾ ಇದೆಯಾ? ಯೋಗಿಗಳಿರ್ಬೋದು, ದೇವತೆಗಳಿಗೂ ಇಷ್ಟು ಸುಲಭವಾಗಿ ಭಗವಂತನ ದರ್ಶನ ಸಿಗೋದಿಲ್ಲ. ನಮ್ಮ ಮುಂದೆ ಎಷ್ಟು ಚೆನ್ನಾಗಿ ಇದೆಯಾ ಅಂತ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ದಯವಿಟ್ಟು ಕುಂತಿ ಮಹಾರಾಣಿ ಹೇಳ್ಕೊಂಡ್ರಲ್ಲ ಅದೇ ಥರ ಅಕ್ರೂರು ಕೇಳ್ಕೊತಾರೆ. ಅದಕ್ಕೋಸ್ಕರ ಸ್ವಾಮಿ ಇಲ್ಯೂಷರಿ ಅಟ್ಯಾಚ್ಮೆಂಟ್, ಅಂದರೆ ಈ ರೀತಿಯ ಒಂದು ರೀತಿಯ ಮಾಯೆಯಿಂದ ನಾವು ತುಂಬ ಅಟ್ಯಾಚ್ ಆಗಿರ್ತೀವಿ ನೋಡಿ. ಪತ್ನಿ, ಮಗ, ಮಗಳು, ಐಶ್ವರ್ಯ, ಇನ್ಫ್ಲೂಯೆನ್ಷಿಯಲ್ ಫ್ರೆಂಡ್ಸ್, ದೋಸ್ತ್ ಬೋಲ್ತೀವಿ ನಾ ಹಿಂದಿ ಮೇ, ದೋಸ್ತ್ ಲೋಕ್ ಫ್ರೆಂಡ್ಶಿಪ್ ಇರ್ತಾರೆ, ಹೌದಲ್ಲ? ಮನೆ, ಈ ನಮ್ಮ ದೇಹ, ಇದಕ್ಕೆಲ್ಲ ತುಂಬ ಅಟ್ಯಾಚ್ ಆಗಿಬಿಟ್ಟಿರ್ತೀವಿ ರೀ. ಇದನ್ನು ಸ್ವಲ್ಪ ಕತ್ತರಿಸುವಂಥ ಪ್ರಾರ್ಥನೆ ಮಾಡ್ಕೋತಾರಂತೆ. ಅರ್ಥ ಮಾಡ್ಕೋಬೇಕು. ಕುಂತಿ ಮಹಾರಾಣಿ, ಅಕ್ರೂರರು ಈ ರೀತಿಯ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಅಂದರೆ ನಾವೆಲ್ಲ ಕುಂತು ಆಲೋಚನೆಯನ್ನು ಮಾಡಬೇಕು. ಯಾಕಂದರೆ ಆಲೋಚನೆ ಬರೀ ಮನುಷ್ಯರು ಮಾತ್ರ ಮಾಡಲಿಕ್ಕಾಗೋದು, ಪ್ರಾಣಿಗಳು ಮಾಡಲಿಕ್ಕಾಗೋದಿಲ್ಲ, ಹೌದಲ್ಲ? ಇದನ್ನೆಲ್ಲ ಅದನ್ನು ನಾವು ಯೋಚನೆ ಮಾಡಬೇಕು. ಶ್ರೀ ಶ್ರೀ ಅಕ್ರೂರ ಪ್ರಭು ಕೀ ಜಯ. ಈ ರೀತಿ ಕೆಲವು ಪ್ರಾರ್ಥನೆಗಳನ್ನು ಕೊಡ್ತಾರೆ. ಕಡೆಯದಾಗಿ ಈ ಪ್ರಾರ್ಥನೆಗಳಿದೆಯಲ್ಲ, ಈ ರೀತಿಯ ಭಾವ, ಈ ರೀತಿಯ ಭಕ್ತಿ, ಈ ರೀತಿ ಪ್ರಾರ್ಥನೆಗಳನ್ನು ನೋಡಿಬಿಟ್ಟು ಸೋತೋಗ್ತಾನಂತೆ ಯಾರು? ವಾಸುದೇವ ಕೃಷ್ಣ. ಅದಕ್ಕೆ ಹಿ ರೆಸಿಪ್ರೊಕೇಟ್ಸ್, ಉತ್ತರ ಕೊಡಲಿಕ್ಕೆ ಶುರು ಮಾಡ್ತಾನಂತೆ. ಪ್ರೇಯರ್ಸ್ ಎಲ್ಲ ತಗೊಂಡ ಅಕ್ರೂರ ಬೃಂದಾವನಕ್ಕೆ ಬಂದಾಗ ಉತ್ತರವಾಗಿ ಕೊಡ್ಲಿಕ್ಕೆ ಶುರು ಮಾಡ್ತಾನೆ. ಭಗವಂತ ಏನು ಹೇಳ್ತಾನೆ ಅಂದರೆ, ಹಿ ವಾಸ್ ವೆರಿ ಪ್ಲೀಸ್ಡ್. ತುಂಬ ಖುಷಿಯಾದನಂತೆ ಭಗವಂತ, ಬಹಳ ಖುಷಿಯಾದ. ಅದಕ್ಕೆ ಹೇಳ್ತಾರಂತೆ, ನೀನು ಬಹಳ ನಮ್ರತೆ ಇರುವಂತಹ ವ್ಯಕ್ತಿ. ಯು ಆರ್ ಅ ಪರ್ಸನ್ ವಿತ್ ಫುಲ್ ಆಫ್ ಸಬ್ಮಿಸಿವ್ನೆಸ್ ಆರ್ ಹ್ಯುಮಿಲಿಟಿ. ತುಂಬ ನಮ್ರತೆ ಇರುವಂತಹ ಪರ್ಸನ್ ಅಥವಾ ವ್ಯಕ್ತಿ ನೀನು ಅಕ್ರೂರ. ಆದ್ರೂ ನಿನ್ನನ್ನು ನನ್ನ ಸುಪೀರಿಯರ್ ಆಗಿ ನಾನು ಕನ್ಸಿಡರ್ ಮಾಡ್ತೀನಿ. ಸುಪೀರಿಯರ್ ಮೀನ್ಸ್ ನನಗಿಂತ ಹಿರಿಯನಾದವನು ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಯಾಕಂದರೆ ನಿಜವಾಗಲೂ ನೀನು ನನ್ನ ತಂದೆ ಅಥವಾ ನನ್ನ ಗುರುಗಳ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿ ನೀನು ಅಕ್ರೂರ. ಯು ಆರ್ ವರ್ಷಿಪಬಲ್ ಬೈ ಮೀ. ನನ್ನಿಂದ ನೀನು ಪೂಜೆಗೆ ಅರ್ಹನಾಗಿರುವಂತಹ ವ್ಯಕ್ತಿ. ಯಾರು ಹೇಳೋದು? ಭಗವಂತ ಹರಿ ಅಕ್ರೂರರಿಗೆ ಹೊಗಳ್ತಾ ಇದ್ದಾರಂತೆ. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಯಾಕಂದರೆ ನಾನು ನೀನೆಲ್ಲ ಮಕ್ಕಳಲ್ಲಿ ನಾನು ಒಬ್ಬನಲ್ವಾ ಅಂತ ಹೇಳ್ತಾನಂತೆ. ಯಾರು? ಭಗವಂತ. ನಮ್ಮಲ್ಲಿ ಫ್ಯಾಮಿಲಿ ರಿಲೇಷನ್ಸ್ ಏನೋ ಇರ್ಬೋದು, ಅದೆಲ್ಲ ಇದ್ರೂ ಯು ಆರ್ ಆಲ್ವೇಸ್ ವರ್ಷಿಪ್ಡ್ ಬೈ ಮೀ. ಯಾವಾಗಲೂ ನನ್ನಿಂದ ನೀನು ಒಂದು ರೀತಿಯ ಆರಾಧನೆಗೆ ಅರ್ಹನಾಗಿರುವಂತಹ ವ್ಯಕ್ತಿ ಅಕ್ರೂರ ಅಂತ ಭಗವಂತನಿಗೆ ಹೇಳ್ತಾ ಇದ್ದಾರಂತೆ. ಒಂದು ಮಾತು ತುಂಬ ಚೆನ್ನಾಗಿ ಭಗವಂತ ಹೇಳ್ತಾನೆ, ನಾವೆಲ್ಲ ಎರಡು ಕಿವಿಗಳನ್ನು ಓಪನ್ ಮಾಡಿ ಕೇಳಬೇಕು. ಎನಿವನ್ ಹೂ ಡಿಸೈರ್ಸ್ ಗುಡ್ ಫಾರ್ಚ್ಯೂನ್ ಮಸ್ಟ್ ಆಫರ್ ಇಸ್ ರೆಸ್ಪೆಕ್ಟ್ಫುಲ್ ಒಬೇಸೆನ್ಸಸ್ ಅಂಟು ಪರ್ಸನಾಲಿಟೀಸ್ ಲೈಕ್ ಅಕ್ರೂರ. ನಮ್ಮ ಜೀವನದಲ್ಲಿ ಗುಡ್ ಫಾರ್ಚ್ಯೂನ್ ಅಥವಾ ಒಳ್ಳೆಯ ಅದೃಷ್ಟ, ಫಾರ್ಚ್ಯೂನ್ ಅದೃಷ್ಟ,
ಒಳ್ಳೆಯ ಅದೃಷ್ಟ ನಮ್ಮ ಜೀವನದಲ್ಲಿ ಬರಬೇಕಂದ್ರೆ ಅಕ್ರೂರರಂಥವರಿಗೆ ನಾವು ಪ್ರಾರ್ಥನೆಗಳು ಅಥವಾ ನಮನೆಗಳನ್ನು ಕೊಟ್ಟೇ ಕೊಡಬೇಕಂತೆ. ಶ್ರೀ ಶ್ರೀ ಅಕ್ರೂರ ಪ್ರಭು ಕೀ ಜಯ. ಬಿಕಾಸ್ ಪರ್ಸ್ನಾಲಿಟೀಸ್ ಲೈಕ್ ಯು ಆರ್ ಮೋರ್ ದೆನ್ ದ ಡೆಮಿಗಾಡ್ಸ್. 33 ಕೋಟಿ ದೇವತೆಗಳಿಂದ ನೀನು ಉತ್ತಮ ಅಕ್ರೂರ ಅಂತ ಭಗವಂತ ಇಲ್ಲಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾನೆ. ಯಾಕೆ ಅಂದರೆ ದೇವತೆಗಳಿಗೆ ನಾವು ಮೊರೆ ಹೋದರೆ ನಾವು ಕೇಳಿಕೊಂಡ್ರೆ ಅವನು ಆಶೀರ್ವಾದವನ್ನು ಕೊಡ್ತಾನಂತೆ. ಕೇಳಿಕೊಂಡ್ರೆ ಮಾತ್ರ ಆಶೀರ್ವಾದವನ್ನು ಕೊಡ್ತಾನಂತೆ. ಆ ವರ ಸಿಗುತ್ತಲ್ಲ, ಅದು ಸ್ವಲ್ಪ ಸಿಕ್ಕಿದ ಕೂಡಲೇ ಅದು ಮುಗಿದ ತಕ್ಷಣ ಅದು ಶೂನ್ಯ ಆಗತ್ತಂತೆ. ಮತ್ತೆ ನಾವು ಹೆವನ್ಲಿ ಪ್ಲಾನೆಟ್ಸಲ್ಲಿದ್ರೂ ಭೂಲೋಕಕ್ಕೆ ಬರಲೇಬೇಕು. ಯಾಕಂದರೆ ನಮ್ಮದು ಕೋಟ ಹೋದ್ಮೇಲೆ ಬ್ಯಾಂಕಲ್ಲಿ ದುಡ್ಡೆಲ್ಲ ಕಳೆದುಕೊಂಡ್ಮೇಲೆ ಅವನು ರೋಡಿಗೆ ಬರ್ತಾನೆ. ಅದೇ ಥರ ಹೆವನ್ಲಿ ಪ್ಲಾನೆಟ್ಸಲ್ಲಿದ್ರೂ ನಮ್ಮಲ್ಲಿರುವಂತಹ ಒಂದು ರೀತಿಯ ಪುಣ್ಯದ ಕೋಟ ಹೋದರೆ ಅವನು ಮತ್ತೆ ಭೂಮಿಗೆ ಬರಲೇಬೇಕು. ಅದಕ್ಕೆ ಭಗವಂತ ಹೇಳ್ತಾನಂತೆ, ಆದರೆ ನಿನ್ನಂಥ ಭಕ್ತನಿಂದ ಬೆನಿಡಿಕ್ಷನ್ಸ್ ಅಥವಾ ವರಗಳನ್ನು ತಗೊಂಡ್ರೆ ಇಟ್ ಕ್ಯಾನ್ ಫುಲ್ಫಿಲ್ ದ ಡಿಸೈರ್ಸ್ ಆಫ್ ದ ಡಿವೋಟೀಸ್, ಆಲ್ ದ ಡಿಸೈರ್ಸ್ ಆಫ್ ದ ಡಿವೋಟೀಸ್. ಎಲ್ಲ ರೀತಿಯ ನಮ್ಮ ಆಸೆಗಳು ತೀರುತ್ತಂತ್ರಿ. ಯಾರು ಅಕ್ರೂರಂತಹ ಮಹಾಜನರ ಒಂದು ರೀತಿಯ ಪ್ರಾರ್ಥನೆ ಕೊಡುವಂಥದ್ದು, ಅವರಿಗೆ ಶರಣಾಗತಿ ಹೋಗುವಂಥದ್ದು, ಅವರಿಗೆ ನಾವು ನಮನಗಳನ್ನು ಮಾಡೋದರಿಂದ ಇಟ್ ಕಂಪ್ಲೀಟ್ಲಿ ಫುಲ್ಫಿಲ್ಸ್ ಆಲ್ ಅವರ್ ಡಿಸೈರ್ಸ್. ಆ್ಯಂಡ್ ಬಿಕಾಸ್ ದೇ ಆರ್ ಸೋ ಎಕ್ಸ್ಪರ್ಟ್ಸ್ ಇನ್ ಗಿವಿಂಗ್ ಗ್ರೇಟೆಸ್ಟ್ ಬೆನಿಡಿಕ್ಷನ್. ಗ್ರೇಟೆಸ್ಟ್ ಬೆನಿಡಿಕ್ಷನ್ ಅಂದರೆ ತುಂಬ ದೊಡ್ಡ 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 ವರಗಳನ್ನು ಕೊಡೋದ್ರಲ್ಲಿ ಅವರು ಬಹಳ ನಿಪುಣರಂತ್ರಿ. ಯಾರು? ಪರ್ಸ್ನಾಲಿಟೀಸ್ ಲೈಕ್ ಅಕ್ರೂರ. ಈ ರೀತಿಯ ಒಂದು ರೀತಿಯ ರೆಸ್ಪಾನ್ಸನ್ನು ಭಗವಂತ ಅಕ್ರೂರರಿಗೆ ಕೊಡ್ತಾ ಇದ್ದಾರೆ. ಶ್ರೀ ಶ್ರೀ ಅಕ್ರೂರ ಪ್ರಭು ಕೀ ಜಯ. ಪ್ರಭು, ಐ ಆಮ್ ಡನ್. ಎನಿ ಕ್ವೆಶನ್ಸ್, ಎನಿ ಕಮೆಂಟ್ಸ್? ಏನಾದರೂ ಪ್ರಶ್ನೆ, ಏನಾದರೂ ಕಮೆಂಟ್ಸ್? ಅಶ್ವತ್ಥಾಮ, ಹಾಂ, ಎನಿಥಿಂಗ್ ರಿಲೇಟೆಡ್ ಟು ಟುಡೇಸ್ ಕ್ಲಾಸ್ ತಗೊಳ್ಳೋಣ. ದೆನ್ ಐ ವಿಲ್ ಆನ್ಸರ್ ಯುವರ್ ಕ್ವಶನ್. ಓಕೆ? ಎನಿಥಿಂಗ್ ರಿಲೇಟೆಡ್ ಟು ಟುಡೇಸ್ ಕ್ಲಾಸ್, ಅಕ್ರೂರ ಆ್ಯಂಡ್ ವಂದನಂ. ಅಷ್ಟು ಸ್ತುತಿ ಮಾಡಲಿಕ್ಕೆ ನಮಗೇನು ಸಂಸ್ಕೃತನೂ ಬರಲ್ಲ. ಆಮೇಲೆ ಅಷ್ಟು ಸುಂದರ ಹಾಗೆ ನಾವು ಮಾಡಲಿಕ್ಕೆ ಕವಿ ರೂಪದಲ್ಲಿ ಮಾಡಲಿಕ್ಕೆ ನಮ್ಗೆ ಆಗುತ್ತೋ ಇಲ್ಲ ಅದು ಗೊತ್ತಿಲ್ಲ. ಎರಡು ಪ್ರಶ್ನೆ. ಒಂದು, ನಮ್ಮಂಥವ್ರು ಯಾವ ರೀತಿಯಿಂದ ಸ್ತುತಿ ಮಾಡ್ಬೋದು. ಇನ್ನೊಂದು, ಶಾಸ್ತ್ರದಲ್ಲಿರುವಂಥ ಸ್ತುತಿಗೂ ಕೂಡ ಮಹತ್ವ ಇದೆಯಲ್ಲ. My God, same question I got in Whitefield when I was talking few weeks back. Similar question from a devotee. ಪ್ರಶ್ನೆ ಏನಂದರೆ, ಅಪ್ರಮೇಯ ಪ್ರಭುಗಳಿಂದ ಈಗ ಪ್ರೇಯರ್ಸ್ ಏನೋ ಕೊಟ್ಬಿಡು ಅಂತ ಹೇಳ್ಬಿಡ್ರಿ ಕ್ಲಾಸ್ನಲ್ಲಿ. ಏನು ನಾನೇನು ಕವಿನ? ಹೆಂಗೆ ಕೊಡೋದು, ಹೆಂಗೆ ಕೊಡೋದು ಅಂತ. ವಾಟ್ ಇಸ್ ದ ಆನ್ಸರ್? ವಾಟ್ ಇಸ್ ದ ಆನ್ಸರ್? बोलिए हमारा ಮಾಧುರಿ ಮಾತಾಜಿ. ವಾಟ್ ಇಸ್ ದ ಆನ್ಸರ್? ಪ್ರಾರ್ಥನೆ ಕೊಡು ಅಂತ ಹೇಳಿಬಿಟ್ರಿ. ಅಕ್ರೂರರು ವರ್ ವೆರಿ ಎಕ್ಸ್ಪರ್ಟ್ ಇನ್ ಗಿವಿಂಗ್ ಪ್ರೇಯರ್ಸ್. ನಾನು ಪ್ರಾರ್ಥನೆ ಕೊಡೋಣಕ್ಕೆ ನಾನೇನು ಕವಿನಾ? ಹೆಂಗೆ ಕೊಡೋದು ನಾನು? ವಾಟ್ ಇಸ್ ದ ಆನ್ಸರ್? ಮಾಧುರಿ ಮಾತಾಜಿ. ಹಾಂ, ಸಾರಿ, हरी बोल. एनी अदर आंसर? हमारा रिद्धि माता जी बोलिए. एनी अदर आंसर्स? ಬ್ಯೂಟಿಫುಲ್ ಬ್ಯೂಟಿಫುಲ್ ಆನ್ಸರ್ಸ್. ಸಿ, ಎರಡು ರೀತಿಯಿಂದ ನಾವು ಪ್ರಾರ್ಥನೆಗಳನ್ನು ಕೊಡ್ಬೋದು. ಈಗ ನಾನೇನು ಕವಿ ಅಲ್ಲ, ಹೌದಲ್ಲ, ಎಕ್ಸ್ಪರ್ಟ್ ಆಗಿ ಕೊಡಲಿಕ್ಕೆ. ಆದರೆ ನನ್ನಲ್ಲಿ, ನನ್ನ ಪ್ರಾರ್ಥನೆಯಲ್ಲಿ ಭಕ್ತಿ ಇದ್ದರೆ, ಭಗವಂತನಲ್ಲಿ ಪ್ರೇಮ ಇದ್ದರೆ,
ಕಿಂಚಿತ್ತಾದರೂ ನನ್ನನ್ನು ಕಾಪಾಡುವಂತಹ ವ್ಯಕ್ತಿ ವಾಸುದೇವ ಮಾತ್ರ. ನಾನೆಷ್ಟೇ ಕಿಂಗ್ ಎಲಿಫೆಂಟ್ ಆಗಿರಲಿ, ನನ್ನ ಹಿಂದೆ ಎಷ್ಟೊಂದು ಜನ ನೆಂಟರಿರಲಿ, ಒಂದು ಸತಿ ಹಿಡಿದಾಗ ಭಗವಂತನೇ ಬರೋದಂತೆ. ಆ ರೀತಿಯ ರಿಯಲೈಸೇಷನ್ ಇದ್ದರೆ ನಾವು ಕೊಡ್ಬೋದು. ಇಟ್ ನೀಡ್ ನಾಟ್ ಬಿ ಪೊಯಟ್ರಿ. ನಾವು ಈ ರೀತಿಯ ಭಾವನೆಯಲ್ಲಿ ಪ್ರಾರ್ಥನೆಯನ್ನು ಕೊಟ್ಟರೆ ಭಗವಂತ ಸ್ವೀಕಾರ ಮಾಡ್ತಾನಂತೆ. ಆದರೆ ಇನ್ನೂ ಒಂದೇನೆಂದರೆ, ನಾವು ಯಾಕ್ರಿ ಪೊಯಟ್ರಿ ಎಲ್ಲ ಬರೀಲಿಕ್ಕೆ ಇದು ಮಾಡಬೇಕು? ಬರೆದು ಹೋಗ್ಬಿಟ್ಟಿದ್ದಾರೆ ಭಕ್ತಿವಿನೋದ್ ಠಾಕೂರರು, ನರೋತ್ತಮ್ ದಾಸ್ ಠಾಕೂರರು, ಎಲ್ಲ ವೈಷ್ಣವನ ಆಚಾರ್ಯರು ಬರೆದು ಹೋಗ್ಬಿಟ್ಟಿದ್ದಾರೆ. ಅದನ್ನೇ ರಿಪೀಟ್ ಮಾಡೋದು. ಸಂಸಾರದ ನಡಲಿದ ಲೋಕ ನನ್ನಯ ಕಾರುಣ್ಯ ಗನ ಗನಾತ್ವಾಂ ಬರೆದೋಗ್ಬಿಟ್ಟಿದ್ದಾರೆ. ಆದರೆ ನಾವು ಯೋಚನೆ ಮಾಡೋಕೆ ಏನಕ್ಕೆ ಹೇಳಿದ್ರೆ, ಸಂಸಾರದವ ನಳಲಿದ್ದ ಲೋಕ. ಸಂಸಾರದವ ಅಂದರೆ ಒಂದು ರೀತಿ ಬೆಂಕಿಯ ಕಾವಂತ್ರಿ. ಫ್ಯಾಮಿಲಿ ಲೈಫ್ ಐಸೆ ಶಾಸ್ತ್ರ ಹೇಳುತ್ತೆ. ಅದನ್ನು ನಾನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಆ ಅರ್ಥದಿಂದ ಹೇಳಿಬಿಟ್ರೆ ಸಾಕ್ರಿ, ಭಗವಂತ ತೊಗೊಂಡ್ಬಿಡ್ತಾನೆ. ಹೌದಲ್ಲ? ನಿಮಗೆ ಎಷ್ಟು ಗೊತ್ತಿದೆಯೋ, ಎಷ್ಟು ಭಾವ ಇದೆಯೋ ಅಷ್ಟರಲ್ಲಿ ನೀವು ಹೇಳ್ಬೋದು. ಇಲ್ಲಾಂದರೆ ಆಚಾರ್ಯರ ಪೊಯಮ್ಸ್ ಅಥವಾ ರೈಟಿಂಗ್ಸ್ ಮೂಲಕ ನಾವು ಪ್ರಾರ್ಥನೆಯನ್ನು ಸಲ್ಲಿಸ್ಬೋದು. ಐದರ್ ಆಫ್ ದ ವೇ ತಗೋತಾನೆ. ಶ್ರೀ ರಾಧಾ ಮಾಧವ ಸಖಿ ವೃಂದಕಿ ಜಾಯ್. ಈಗ ವೇದ ಸ್ತುತಿ ಪಾರಾಯಣ ಮಾಡ್ತಾರೆ, ಅಥವಾ ಧ್ರುವ ಭಾರತಗಳು, ಕುಂತಿ ಮಾರಣಿ ಸ್ತುತಿಗಳು ಕೂಡ ಹೇಳ್ತಾರೆ. ಸೊ ಅದಕ್ಕೂ ವ್ಯಾಲ್ಯೂ ಇದೆಲ್ಲ. ಮಾತಾಜಿ ಹೇಳಿದಂಗೆ ಆ ಸ್ತುತಿ ಮಂತ್ರಗಳನ್ನ ಕೂಡ ಕಂಪ್ಲೀಟ್ಲಿ ಅವ್ರು ಹೇಳಿರೋಂತಹ ಸ್ತುತಿಗಳು, ಪ್ರಾರ್ಥನೆಗಳನ್ನು ಹೇಳೋದ್ರಿಂದನೇ ಇಟ್ ಈಸ್ ಲೈಕ್ ರೆಡಿಮೇಡ್. ನೋ, ಇಟ್ ಈಸ್ ವೆರಿ ವೆರಿ ಬೆನಿಫಿಷಿಯಲ್. ಬಿಕಾಸ್ ರೈಟ್, ವೆರಿ ಬೆನಿಫಿಷಿಯಲ್. ಹರಿಬೋರ್ಡ್. ಮತ್ತೇನಾದರೂ ಪ್ರಶ್ನೆ, ಏನಾದರೂ ಕಮೆಂಟ್ಸ್? ನಿಮ್ಮ ಪ್ರಶ್ನೆಗೆ ನಾನು ಆನ್ಸರ್ ಕೊಡ್ತೀನಿ. ಐ ವಾಂಟ್ ಟು ಟೇಕ್ ಅ ರಿಲೇಟೆಡ್ ಕ್ವೆಶನ್ಸ್. ಎಸ್ ಮಾತಾಜಿ, ಬೋಲಿಯೇ. ಹರಿ ಹರಿ. मुझे दुख दो, हमें नहीं बोला, मुझे दो. हाँ, वेरी नाइस क्वेश्चन. हाँ, दुख में अच्छा, ಬ್ಯೂಟಿಫುಲ್ ಕ್ವೆಶನ್. ಆ ಬೋಲ ಕುಂತಿ ಮಹಾರಾಣಿ ಏನೋ ಕೇಳ್ಕೊಂಬಿಟ್ರು, ಸಾಮ್ರಾಜ್ಯ ಎಲ್ಲ ಸಿಕ್ತು, ಎಲ್ಲ ವಾಪಸ್ ಸಿಕ್ಕಿದ್ರೂ ಐ ಆಮ್ ಅನ್ಹ್ಯಾಪಿ. ಯಾಕೆಂದರೆ ನೀನು ಹೋಗ್ತಾ ಇದೆಯಾ ದ್ವಾರಕಕ್ಕೆ, ಅದಕ್ಕೆ ನಮಗೆ ದುಃಖನೇ ಕೊಟ್ಬಿಡು. ಯಾಕೆ ತಾಯಿ? ದುಃಖ ಇದ್ದರೆ ನಾನು ಇನ್ನೊಂದು ಚಿಂತೆ ಮಾಡ್ತೀನಿ, ಆವಾಗ ನೀನು ನನ್ನ ಮುಂದೆ ಇರ್ತೀಯ. ನಾನು ನಿನ್ನ ನಿರಂತರ ಸ್ಮರಣೆ ಮಾಡ್ತಾ ಇದ್ದರೆ ಜನ್ಮ ಮೃತ್ಯು ಜರ ವ್ಯಾಧಿಯ ಒಂದು ಚಕ್ರದಿಂದ ಖಂಡಿತ ಆಚೆ ಹೋಗ್ತೀನಿ. ಅದಕ್ಕೋಸ್ಕರ ನನಗೆ ದುಃಖ ಕೊಡು. ಲುಕ್ ಅಟ್ ದ ಪ್ರೇಯರ್ಸ್. ಪ್ರಶ್ನೆ ಏನಂದರೆ, ಪ್ರಭು ಇವತ್ತಿಂದ ನಾವು ಹಂಗೆ ಕೇಳ್ಕೊಬೇಕಾ? ದೇವಸ್ಥಾನಕ್ಕೆ ಹೋದಾಗ ಸ್ವಾಮಿ ನನಗೆ ದುಃಖ ಕೊಡು ಕೇಳ್ಕೋಬೇಕಾ? ದಟ್ ಈಸ್ ದ ಪ್ರಶ್ನೆ. ವಾಟ್ ಇಸ್ ದ ಆನ್ಸರ್? ಯಾರನ್ನ ಕೇಳೋಣ? ವಾರಣಿ ಮಾತಾಜಿ ಹೇಳಿ. ಕೇಳ್ಕೋಬೇಕಾ? ಕೂತ್ಕೊಳ್ಳಿ. ಸುಖವಾಗಲಿ ಹರಿ ಹರಿ ವಾಸುದೇವ, ಹರಿ 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 ಹರಿ. ಹರಿ ಬೋಲ್. ಸುಖವಾಗಲಿ ಅತಿ ದುಃಖವಾಗಲಿ ಸಖನೀನಾಗಿರು ಪಾಂಡುರಂಗ. ವಾಸುದೇವ ವಾಸುದೇವ ವಾಸುದೇವ. ವಂಡರ್ಫುಲ್. ಸುಖ ಆದರೂ ಇರಲಿ ನನ್ನ ಜೀವನದಲ್ಲಿ, ಅತಿ ದುಃಖನೇ ಇರಲಿ, ಆದರೆ ನೀನು ನನ್ನ ಗೆಳೆಯ ಆಗ್ಬಿಡು ಸ್ವಾಮಿ, ಅದೊಂದು ಸಾಕು ನನಗೆ. ಯು ಬಿ ಮೈ ಫ್ರೆಂಡ್. ಲುಕ್ ಅಟ್ ದ ಪ್ರೇಯರ್ಸ್, ರೈಟ್? ಸೊ ನಿಮಗೆ ಉತ್ತರ ಕೊಡಬೇಕಂದ್ರೆ ಅದನ್ನು ನೀವು ಕೇಳ್ಕೊಳ್ಳಿದ್ರೆ ಕೇಳ್ಕೊಳ್ಳಿ, ಲಾಸ್ ಏನಿದೆ? ಹಾಂ, ಏನು ಯೋಚನೆ ಮಾಡಬೇಡಿ. ನೀವು ಹೋಗಿ ದೇವರಿಗೆ ಕುಂತಿ ಮಹಾರಾಣಿ ಕೇಳಿದ್ರಲ್ಲ, ಅದೇ ಥರ ನಾನು ಕೇಳ್ತಾ ಇದ್ದೀನಿ ಸ್ವಾಮಿ ಕೊಡು ಅಂತ ಹೇಳಿದ್ರೆ ಭಗವಂತ ಏನು ಕದ್ಕೊಂಬಿಡಲ್ಲ. ತುಂಬ ಚೆನ್ನಾಗಿ ಹೇಳ್ತಾರೆ ನೋಡಿ. ಯಾವುದು ಶ್ಲೋಕ ಅದು? ಯೋಗಕ್ಷೇಮ ಮಹಾಮಿಯಂ. ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪಾರಿಪಾಸತೆ
ತೇಷಾಂ ನಿತ್ಯೋಭಿಯುಕ್ತಾನಾಂ ಯೋಗಕ್ಷೇಮ ಅಹಮ್ಯಹಂ. ಯಾರು ನನ್ನ ಸ್ಮರಣೆಯಲ್ಲಿ ನನಗೆ ಭಾವದಲ್ಲಿ ನನಗೆ ಪೂಜೆ ಮಾಡಿ ನನ್ನಲ್ಲಿ ತಲೀನ ಆಗಿರ್ತಾರಲ್ಲ, ಅಂತಹ ವ್ಯಕ್ತಿಗೆ ಏನೆಲ್ಲ ನಿಮ್ಮಲ್ಲಿ ಇಲ್ಲಲ್ಲ ಅದನ್ನು ನಾನು ನಿನಗೆ ಕೊಡ್ತೀನಿ, ಏನು ನಿಮ್ಮ ಹತ್ರ ಇದೆ ಅದನ್ನು ನಾನು ರಿಟೈನ್ ಮಾಡ್ತೀನಿ ಅಂತ ವಾಸುದೇವ. ಯಾಕ್ರಿ ಕಿತ್ಕೋತಾನೆ? ನೀವು ಹೋಗಿ ಕೇಳ್ಕೊಂಡ ತಕ್ಷಣ ಕಿತ್ಕೊಂಡ್ಬಿಡ್ತಾನೆ. ಆ ಥರ ನೀವು ಕೇಳಿದ್ರು ಭಾಳ ಒಳ್ಳೆಯದು, ಕೇಳಲಿಲ್ಲ ಅಂದರೂ ಪರವಾಗಿಲ್ಲ ರೀ. ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾನೆ ಇರ್ರಿ. ವಿಸೆ ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್, ಅರೇ ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ಒಂದು ವರ್ಷದ ಹಿಸ್ಟ್ರಿ ನೋಡಿರಿ ಗೊತ್ತಾಗುತ್ತೆ. ಹ್ಯಾಪಿ ನ್ಯೂ ಇಯರ್ ಲಿಸ್ಟು ಪಟ್ಟಿ ಗೊತ್ತಾಗತ್ತೆ ನಮಗೆ. ಎಸ್ ಆರ್ ನೋ ಮಾತಾಜಿ? ಎಸ್ ಎಸ್ ಸಾರಿ ಸುನೀತಾ ಮಾತಾಜಿ, ಎಸ್ ಆರ್ ನೋ? ವಿ ಆಲ್ವೇಸ್ ಲುಕ್ ಫಾರ್ ಹ್ಯಾಪಿನೆಸ್, ಬಟ್ ನಮ್ಮದು ವೇಳಾಪಟ್ಟಿಲಿ ಸ್ವಲ್ಪ ಏರುಪೇರು ಇರ್ತದೆ. ಹೌದಾ? ಎಸ್. ನಿಮಗಾದ್ರೆ ಅಗರ್ आपको कन्वीनियंट हो गए बोलो, पूछो भगवान. हाँ यस यस यस, बहुत अच्छा है याद करना, क्योंकि हमको दुख रहना है, वेरी नेसेसरी. याद करते हैं हम, वही स्मरण से हम इधर से ಅಲ್ಲಿದೆ ನಮ್ಮನೆ, ತುಮಕೂರಿಗೆ ಬಂದೆ ಸುಮ್ಮನೆ. एनी अदर क्वेश्चन? हो गए आपका? लास्ट क्वेश्चन प्रभु, लास्ट क्वेश्चन. एनी बोलिए प्रभु. ಪ್ರಭು, ಗಜೇಂದ್ರ ಅದರಲ್ಲಿ ಹೆಸರು ಇಂದ್ರನೂ ಇದೆ, ಮತ್ತೆ ಗಜೇಂದ್ರ ಅಂದರೆ ಇಂದ್ರದ ವಾಹನ. ಅಷ್ಟು ಗಜೇಂದ್ರ ಕಷ್ಟದಲ್ಲಿದ್ದಾಗ ಯಾಕೆ ಇಂದ್ರ ಬರಲಿಲ್ಲ? ಕೃಷ್ಣ ಮಾತ್ರ ಇಮಿಡಿಯೇಟ್ ಆಗಿ ಓಡಿ ಚಪ್ಪಲಿ ಹಾಕ್ತಾನೆ ಬಂದ್ಬಿಟ್ರು. क्वेश्चन इज क्या क्वेश्चन पूछते हैं आपका पतिदेव? हाँ, ಪ್ರಶ್ನೆ ಏನಂದರೆ ಇಂದ್ರ ಯಾಕೆ ಬರಲಿಲ್ಲ, ಭಗವಂತನೇ ಯಾಕೆ ಬಂದ ಅಂತ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಕ್ವೆಶ್ಚನ್ ಆ್ಯಕ್ಚುಲಿ. ವಾಟ್ ಇಸ್ ದ ಆನ್ಸರ್? ಐ ಥಿಂಕ್ ದಿಸ್ ಆನ್ಸರ್ ಶುಡ್ ಗೋ ಟು ಜಗನ್ಮೋಹನ್ ಪ್ರಭು ಆರ್ ಅಪ್ರೇಹ ಪ್ರಭು. ವಾಟ್ ಇಸ್ ದ ಆನ್ಸರ್? ಅರ್ಜೆನ್ಸಿ ಏನಿತ್ತು ಆ ಫೀಲಿಂಗ್ ಭಗವಂತನಿಗೆ ಆಗುತ್ತೆ. ಒಂದು ನಿಮಿಷ ಹೇಳ್ಬೋದಾ ನಮಗೆ ಈ ಅರ್ಜೆನ್ಸಿ ಬಗ್ಗೆ? ಈ ಅರ್ಜೆನ್ಸಿ ಬಗ್ಗೆ ಒಂದು ನಿಮಿಷ ಹೇಳ್ಬೋದು? ಹೇಳಿ 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 ಹೇಳಿ. ವಿಷ್ಣು ಸಹಸ್ರನಾಮದಲ್ಲಿ ಒಂದು ಭಗವಂತನ ಹೆಸರಿದೆ ವಾಯು ವಾಹನ ಅಂತ. ಅದಕ್ಕೆ ಒಬ್ಬರು ಶ್ರೀ ವೈಷ್ಣವ ಆಚಾರ್ಯರು ಕಮೆಂಟ್ ಮಾಡೋ ಟೈಮ್ನಲ್ಲಿ ಹೇಳ್ತಾರೆ, ಆ ಗಜೇಂದ್ರನಿಗೆ ಇಟ್ಕೊಂಡಾಗ ಭಗವಂತನಿಗೆ ಇಷ್ಟು ಅರ್ಜೆಂಟ್ ಆಯಿತು, ಗರುಡ ಇಷ್ಟು ಫಾಸ್ಟಾಗಿ ಹೋಗ್ತಾನೆ. ಗರುಡನ ಸ್ಪೀಡ್ ಅವನಿಗೆ ಸರಿ ಬರಲಿಲ್ಲ. ತುಂಬ ಎಮರ್ಜೆನ್ಸಿ ಇದೆ, ನೀನು ಇಷ್ಟು ಸ್ಲೋ ಆಗ್ತಿದೆ ಅಂತ ಗರುಡನಿಗೆ ತನ್ನ ಬೆನ್ನ ಮೇಲೆ ಎತ್ಕೊಂಡು ವಾಯುವನ್ನು ವಾಹನ ಮಾಡ್ಕೊಂಡು ಗಾಳಿಯಲ್ಲಿ ಹಾಕ್ತಾ ಬಂದ. ಹರಿ ಹರಿ. ಅಷ್ಟು ಅರ್ಜೆಂಟ್ ಅವನಿಗೆ ವಾಯು, ಗರುಡನ ಸ್ಪೀಡ್ ಕೂಡ ಅವನಿಗೆ ತಡೀಲಿಲ್ಲ. ಅಷ್ಟು ಅರ್ಜೆಂಟಾಗಿ ಭಗವಂತ ಓಡಿ ಬಂದಾಗ ಗಜೇಂದ್ರನ ಉಳಿಸ್ಬೇಕು ಅಂತ. ಅದಕ್ಕೆ ಅವನಿಗೆ ವಾಯು ವಾಹನ ಅಂತ ಹೆಸರು ವಿಷ್ಣು ಸಹಸ್ರನಾಮ. ಹರಿ ಹರಿ. ವಾಯು ವಾಹನ ಕಿ ಟು ಆನ್ಸರ್ ಇಸ್ ಕ್ವಶನ್, ಯಾಕೆ ಡೆಮಿಗಾಡ್ಸ್ ಬರಲಿಲ್ಲ ಅಂದರೆ ದ ಪ್ರಾರ್ಥನೆ ವಾಸ್ ಡೈರೆಕ್ಟೆಡ್ ಟು ಆದಿಮೂಲ. ದ ಆದಿಮೂಲ ಮೀನ್ಸ್ ಮೂಲ, ಎಲ್ಲರಿಗೂ ಮೂಲನಾದವನು, ಅವನಿಗೆ ಪ್ರಾರ್ಥನೆಯನ್ನು ಕೊಟ್ಟಿದ್ದ. ನ್ಯಾಚುರಲಿ ಹೀ ಕೇಮ್ ಓವರ್. ಬೇರೆಯವ್ರಿಗೆ ಪ್ರಾರ್ಥನೆ ಬಂದಿದ್ದರೆ ಭಗವಂತ ಡಿಸ್ಟರ್ಬ್ ಮಾಡ್ತಾ ಇರಲಿಲ್ಲ ಅವರನ್ನು. ಅವನು ಲೋಟಸನ್ನು ಹೀಗೆ ತೆಗೆದು ಹಿಂಗೆ ಹಾಕಿದ್ದು ಆದಿಮೂಲ ನಾರಾಯಣನಿಗೆ. ಸೊ ನ್ಯಾಚುರಲಿ ದಟ್ಸ್ ವೈ ಹೀ ಕೇಮ್. ಓಕೆ, लास्ट क्वेश्चन, लास्ट कमेंट्स. हाँ बोलिए रिद्धि माता जी. बाप रे, ये बहुत डिफ़िकल्ट हिंदी लग रहा है मुझे. बोलिए, एक बार बोलिए. हाँ अच्छा 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 अच्छा, ಬ್ಯೂಟಿಫುಲ್ ಕ್ವಶನ್. ಎಲ್ಲರೂ ಕಷ್ಟ ಬಂದಾಗ ತುಂಬ ಜ್ಞಾಪಿಸ್ಕೋತಾರೆ, ದುಃಖ ಬಂದಾಗ ಕಷ್ಟ ಬಂದಾಗ ಜ್ಞಾಪಿಸ್ಕೋತಾರೆ, ಖುಷಿಯಲ್ಲಿದ್ದಾಗ ಜನರಲಿ ಮರೀತಾರೆ. ತುಂಬ ಚೆನ್ನಾಗಿ ಹೇಳಿದ್ರು. ಖುಷಿಯಲ್ಲಿದ್ದಾಗಲೇ ನಾವು ಚೆನ್ನಾಗಿ ಸ್ಮರಣೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಯಾ, ವೈ ನಾಟ್? ದಟ್ ಈಸ್ ಹೌ ಅವರ್ ಪ್ರಾಕ್ಟೀಸ್ ಶುಡ್ ಬಿ ಇನ್ ಅವರ್ ಲೈಫ್. ಹೌದಲ್ಲ? बोलने का क्या है कि सुख में जब हम याद करेंगे भगवान को तो दुख आने वाला ही नहीं है. सुख में भी हम भगवान को याद करेंगे निरंतर तो दुख तो आने का चांस ही नहीं.
अगर दुख आ गया, इवन इफ द दुख कम्स ऑल्सो इट्स ओके, हाँ, आ गया ही विल टॉलरेट. हाँ, आ गया तो बेस्ट इज लाइक दिस. हरि बोल. जगत गुरु शिल प्रभुपाद की जय. श्री श्री अक्रूरा प्रभु की जय. हरि हरि.